Hello dear students, welcome to Sing Style of Max. So now relations and functions class 12th first chapter na discuss ಮಾಡ್ತಾ ಇದ್ವಿ and already ಅದರಲ್ಲಿ ರಿಲೇಷನ್ಸ್ ಮತ್ತೆ ಅದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮುಗ್ದಿದ್ದಾವೆ ಹೌದಲ್ಲ. ಸೊ ಯಾರಾದರೂ ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಹೋಗ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಇದಕ್ಕೆ ಬನ್ನಿ. ಯಾಕೆ ಅಂತ ಅಂದರೆ ಒಂದು ಪ್ರಾಪರ್ ಲಿಂಕ್ ಸಿಗುತ್ತೆ ಅಷ್ಟೇ, ಓಕೆನಾ. ಸೊ ಯಾವುದೇ ಚಾಪ್ಟರ್ ಆಗಲಿ ನೀವು ಒಬ್ಬರು ಫ್ಯಾಕಲ್ಟಿ ಹತ್ರ ಕಲಿತಿದ್ದೀರಾ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆರ್ಡರ್ ವೈಸ್ ನೋಡಿದ್ರೆ ಮಾತ್ರ ನಿಮಗೊಂದು ಲಿಂಕ್ ಸಿಗುತ್ತೆ. ಸಡನ್ನಾಗಿ ಬಂದುಬಿಟ್ಟು ಯಾವುದೋ ಒಂದು ವಿಡಿಯೋ ವಾಚ್ ಮಾಡಿದ್ರೆ ಯು ವಿಲ್ ನಾಟ್ ಫೈಂಡ್ ದ ಬೆಟರ್ ಕನೆಕ್ಷನ್, ಓಕೆ. ಬಿಕಾಸ್ ಸರ್ಟನ್ ಒಕೇಶನ್ಸಲ್ಲಿ ನಾವೇನು ಮಾಡ್ತೀವಿ, ಇದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತ ಹೇಳ್ಬಿಡ್ತೀವಿ. ಆ ಪ್ರೀವಿಯಸ್ ಕ್ಲಾಸ್ ನೀವು ನೋಡಿಲ್ಲ ಅಂತಂದರೆ ನಿಮಗೆ ಹೇಗೆ ಕನೆಕ್ಷನ್ ಸಿಗುತ್ತೆ? ಸೊ ದ್ಯಾಟ್ ಈಸ್ ದ ರೀಸನ್ ಐ ರಿಕ್ವೆಸ್ಟ್ ಯು ಕಮ್ ಫ್ರಮ್ ದ ಬಿಗಿನಿಂಗ್, ಓಕೆ ರೈಟ್. ಸೊ ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಫಂಕ್ಷನ್ಸ್. ಐ ವಿಲ್ ಡಿಸ್ಕಸ್ ಬೋತ್ ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಫಂಕ್ಷನ್ಸ್ ಕಾನ್ಸೆಪ್ಟ್, ಬಿಕಾಸ್ ಕ್ಲಾಸ್ 11 ಬೇಸಿಕ್ಸ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಆದರೆ ಅದನ್ನು ರಿವೈಸ್ ಮಾಡ್ತಾ ಇದ್ದೀನಿ. ಆಲ್ರೈಟ್, ನಿಮಗೆ ಇನ್ನೂ ಡೀಟೇಲ್ ಆಗಬೇಕು ಅಂದರೆ ಕೆಳಗಡೆ ನಾನೇನು ಪ್ಲೇಲಿಸ್ಟಿನ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಪ್ಲಸ್ ಫಸ್ಟ್ ಪಿ ಯು ಎರಡೂ ಕ್ಲಾಸಸ್ಸಿಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸಿಗುತ್ತೆ. ಅಲ್ಲಿ 11th ಕ್ಲಾಸಿಂದು ಮೀನ್ಸ್ ಫಸ್ಟ್ ಪಿ ಯು ಸಿದು ನಿಮಗೆ ಫಂಕ್ಷನ್ಸ್ ಟಾಪಿಕ್ಸು ಅಲ್ಲೇ ಸಿಕ್ಬಿಡುತ್ತೆ. ಡೀಪ್ ಆಗಬೇಕು ಅಂದರೆ ಇಲ್ಲ ಮ್ಯಾಮ್ ನಮಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ಪಿ ಯು ಸಿದು, ವಿ ವಾಂಟ್ ಸೆಕೆಂಡ್ ಪಿ ಯು ಓನ್ಲಿ, ಮೀನ್ಸ್ ಯು ಜಸ್ಟ್ ಹ್ಯಾವ್ ಟು ಫಾಸ್ಟ್ ಫಾರ್ವರ್ಡ್ ದಿಸ್ ಲೆಕ್ಚರ್, ಓಕೆ. ಬಿಕಾಸ್ ಇನ್ ದಿಸ್ ಲೆಕ್ಚರ್ ಐ ವಿಲ್ ಬಿ ಡೀಲಿಂಗ್ ವಿತ್ ಫಂಕ್ಷನ್ಸ್ ಟಾಪಿಕ್ ಫ್ರಮ್ ಕ್ಲಾಸ್ 11th ಆ್ಯಂಡ್ ಕ್ಲಾಸ್ 12th ಆ್ಯಸ್ ವೆಲ್. ಆ್ಯಂಡ್ ಇದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ನ ಕಮ್ಮಿಂಗ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು, ಓಕೆ. ಸೊ ಲೆಟ್ ಮಿ ನಾಟ್ ವೇಸ್ಟ್ ಮಚ್ ಆಫ್ ಯುವರ್ ಟೈಮ್, ಗೆಟಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ಫಂಕ್ಷನ್ಸ್ ಅಂದರೆ ಏನು ನಾವು ಆಲ್ರೆಡಿ ಕಲ್ತಿದ್ದೀವಿ. ಫಂಕ್ಷನ್ಸ್ ಅಂದರೆ ಏನು? ಸಿಂಪಲ್. ನಾವು ಬೋರ್ಡ್ ಲೆವೆಲ್ ಕಲಿಬೇಕಾದ್ರೆ ಐ ಟೋಲ್ಡ್ ಯು ಫಂಕ್ಷನ್ಸ್ ಮೀನ್ಸ್, ಫಂಕ್ಷನ್ ಅಂತ ಅಂದರೆ ಸಿಂಪಲ್, ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್. ರಿಲೇಷನ್ ಅಂದರೆ ಏನಂತ ಆಲ್ರೆಡಿ ಹೇಳಿದ್ದೀನಿ. ರಿಲೇಷನ್ ಅಂದರೆ ಏನು? ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್, ಓಕೆ. ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಿ ಆರ್ಡರ್ಡ್ ಪೇರ್ಸ್ ಇರ್ತವೆ, ಅದರಲ್ಲಿ ಸ್ಪೆಸಿಫಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುವಂತಹ ಆರ್ಡರ್ಡ್ ಪೇರ್ಸ್ನ ಒಂದು ಸೆಟ್ ಫಾರ್ಮಲ್ಲಿ ಬರೆದ್ರೆ ಅದೇ ನಮಗೇನು ರಿಲೇಷನ್, ಅರ್ಥ ಆಯ್ತಲ್ಲ. ಸೊ ಆ ರಿಲೇಷನಲ್ಲಿ ಇನ್ನೂ ಒಂದು ಸ್ಪೆಷಲ್ ಪ್ರಾಪರ್ಟಿ, ಓಕೆ. ಸೊ ಇನ್ನೂ ಒಂದು ಸ್ಪೆಷಲ್ ಪ್ರಾಪರ್ಟಿ ಏನು ಆ್ಯಡ್ ಆಗುತ್ತೆ, ಸೊ ದಟ್ ರಿಲೇಷನ್ ಈಸ್ ಕಾಲ್ಡ್ ಆಸ್ ಫಂಕ್ಷನ್. ಅಂದರೆ ರಿಲೇಷನ್ನೇ ನಾವು ಫಂಕ್ಷನ್ ಅಂತ ಕರಿಬಹುದು ಇನ್ ಕೇಸ್ ಆ ಸ್ಪೆಷಲ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದರೆ. ಯಾವುದದು ಪ್ರಾಪರ್ಟಿ ಅಂತ ಅಂದರೆ ಸಿಂಪಲ್, ನೀವು ಆರ್ ಈಸ್ ಈಕ್ವಲ್ ಟು ಆರ್ಡರ್ಡ್ ಪೇರ್ಸ್ ಬರ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಏನಾಗಬಾರ್ದು ಅಂತ ಅಂದರೆ ಯಾವುದೇ ಎರಡು ಆರ್ಡರ್ಡ್ ಪೇರ್ಸಲ್ಲೂ ಕೂಡ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು ಅಷ್ಟೇ, ಓಕೆ. ಸೊ ನೋ two distinct ordered pairs in F. ಅಂದರೆ ಈ ರಿಲೇಷನ್ ಇದೆಯಲ್ಲ, ಇದು ಫಂಕ್ಷನ್ ಆಗಿಬಿಟ್ರೆ ಎಫ್ ಅಂತ ಡಿನೋಟ್ ಮಾಡ್ತೀರಿ, ಇಲ್ಲ ಆರ್ ಬರೆಯಲ್ಲ ಅವಾಗ. ಸೊ ಇನ್ ದಟ್ ಫಂಕ್ಷನ್ ಹ್ಯಾವ್ ಸೇಮ್ ಫಸ್ಟ್ ಎಲಿಮೆಂಟ್. ಇದೇನಕ್ಕೆ ಡೆಫಿನೇಷನ್ ನಾನು ಈಗ ಹೇಳ್ತಿದ್ದೀನಿ, ದೇರ್ ಈಸ್ ಅನದರ್ ಡೆಫಿನೇಷನ್, ವಿ ಆಲ್ ನೋ ಇಟ್, ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಡೆಫಿನೇಷನ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ ಕೇಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಾಗಲಿ ಅಥವಾ ಸಡನ್ನಾಗಿ ಯಾವುದೋ ಒಂದು ರಿಲೇಷನ್ ಕೊಟ್ಬಿಟ್ಟು ಇದು ಫಂಕ್ಷನ್ ಆಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ಐಡೆಂಟಿಫೈ ಮಾಡೋಕ್ಕೆ ಬರ್ಬೇಕು ನಿಮಗೆ. ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ ಯಾವುದೇ ಎರಡು ಆರ್ಡರ್ಡ್ ಪೇರ್ಸಲ್ಲೂ ಕೂಡ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು. ನೋ ಟೂ ಡಿಸ್ಟಿಂಕ್ಟ್ ಆರ್ಡರ್ಡ್ ಪೇರ್ಸ್ ಇನ್ ಫಂಕ್ಷನ್ ಹ್ಯಾವ್ ಸೇಮ್ ಫಸ್ಟ್ ಎಲಿಮೆಂಟ್. ಸೇಮ್ ಇದ್ದರೆ ಅದು ರಿಲೇಷನ್ ಆಗುತ್ತೆ, ಆದರೆ ಫಂಕ್ಷನ್ ಆಗಲ್ಲ, ಅಷ್ಟು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ಟೆಲ್ ಯು ಟೆಲ್ ಮಿ ವೆದರ್ ದ ಫಾಲೋಯಿಂಗ್ ರಿಲೇಷನ್ ಈಸ್ ಎ ಫಂಕ್ಷನ್ ಆರ್ ನಾಟ್ ಅಂತ ಹೇಳಿ, ಆರ್ 1,2, 1,3, 2,4, 3,5 ಅಂತ ಹೇಳ್ತೀನಿ. ಇದು ಫಂಕ್ಷನ್ ಆಗುತ್ತಾ ಅಂತಂದರೆ ಮ್ಯಾಮ್ ಹೆಂಗೆ ಹೇಳೋದು ಇದನ್ನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀರಿ ನೀವು. ನಮಗೆ ಮತ್ತೆ ಅದೇನು ಡಯಾಗ್ರಾಮ್ ಬರಿತೀವಲ್ಲ, ಲೈಕ್ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದೆನ್ ಮ್ಯಾಪಿಂಗ್ ನೋಡಿ, ಹಂಗಿದ್ರೆ ನಾವು ಹೇಳ್ಬೋದು ಮ್ಯಾಮ್ ಈ ರೀತಿ ಇದ್ರೆ ಹೇಳಕ್ಕೆ ಬರಲ್ಲ. ಯು ಶುಡ್ ನಾಟ್ ಟೆಲ್ ದಟ್ ಒನ್. ವೈ? ಬಿಕಾಸ್ ಬೇಸ್ಡ್ ಆನ್ ದಿಸ್ ಡೆಫಿನೇಷನ್ ಆಫ್ ಫಂಕ್ಷನ್ ಯು ಕ್ಯಾನ್ ಈಸಿಲಿ ಟೆಲ್ ಎರಡು ಆರ್ಡರ್ಡ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು, ಇದ್ದರೆ ಅದು ರಿಲೇಷನ್ ಆಗುತ್ತೆ, ಬಟ್ ಫಂಕ್ಷನ್ ಅಂತೂ ಆಗಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಎಲಿಮೆಂಟ್ ಸೇಮ್ ಬಂತು ತಾನೆ ಎರಡು. ಸೊ ದಿಸ್ ಈಸ್ ರಿಲೇಷನ್ ಬಟ್ ನಾಟ್ ಫಂಕ್ಷನ್. ಅರ್ಥ ಆಯ್ತಲ್ಲ? ಸೆಕೆಂಡ್ ಎಲಿಮೆಂಟ್ ಏನು ಬೇಕಿದ್ರೂ ಆಗ್ಬೋದು, ನೆನಪಿರಲಿ, ಸೆಕೆಂಡ್ ಎಲಿಮೆಂಟ್ ರಿಪೀಟ್ ಆಗ್ಬೋದು. ಇಲ್ಲಿ ಕಂಡೀಷನ್ ಹೇಳಿರೋದು ಫಸ್ಟ್ ಎಲಿಮೆಂಟ್ ಬಗ್ಗೆ ಅಷ್ಟೇ. ಸೊ ಸಪೋಸ್ ಐ ರೈಟ್ ಆರ್ ಈಸ್ ಈಕ್ವಲ್ ಟು
1,5 2,5 3,5 4,5 ಬರ್ದನಪ್ಪ. ಈಸ್ ಇಟ್ ಎ ಫಂಕ್ಷನ್? ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ಬಿಡ್ತಾರೆ ಅಂದರೆ ಇಲ್ಲಿ 5 ಇಷ್ಟು ಸತಿ ಬಂದೈತಲ್ಲ, ಇಲ್ಲ ಫಂಕ್ಷನಲ್ಲಿ ಸೇಮ್ ಇರಬಾರ್ದು ಎಲಿಮೆಂಟು ಅಂತ ಹೇಳಿದ್ದಾರೆ ಅಂತ ಹೇಳಿ. ಬಟ್ ಯು ಡು ನಾಟ್ ಫೋಕಸ್ ಆನ್ ದ ಪಾಯಿಂಟ್ ದಟ್ ನಾನು ಸೇಮ್ ಇರಬಾರ್ದು ಅಂತ ಹೇಳಿದ್ದು ಫಸ್ಟ್ ಎಲಿಮೆಂಟ್ ಅಷ್ಟೇ. ಅರ್ಥ ಆಯ್ತಲ್ಲ? ಸೊ ದಿಸ್ ರಿಲೇಷನ್ ಈಸ್ ಹ್ಯಾವಿಂಗ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆರ್ ಡಿಸ್ಟಿಂಕ್ಟ್, ರೈಟ್? ಸೊ ದೇರ್ಫೋರ್ ದಿಸ್ ಈಸ್ ಎ ಫಂಕ್ಷನ್. ಅರ್ಥ ಆಯ್ತಲ್ಲ? ಸೊ ಇನ್ನೂ ನಿಮಗೆ ಡೆಪ್ತ್ ಆಗಿ ನಾನು ಲಾಸ್ಟ್ ಟೈಮ್ ಇನ್ನೂ ಬೇರೆ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ ನಿಮಗೆ ಈ ಥರ ಪ್ಯಾಟರ್ನಲ್ಲಿ ಎಲ್ಲಾದರೂ ಕ್ವಶನ್ಸ್ ಕಂಡು ಬಂದರೆ ಹೇಗೆ ನಾವು ಅಬ್ಸರ್ವ್ ಮಾಡಿ ವಿತೌಟ್ ಡ್ರಾಯಿಂಗ್ ದೀಸ್ ಕೈಂಡ್ ಆಫ್ ಸೆಟ್ಟು ಮತ್ತು ಮ್ಯಾಪಿಂಗ್ ಎಲ್ಲ ವಿತೌಟ್ ಡೂಯಿಂಗ್ ದಟ್ ಒನ್, ಡೈರೆಕ್ಟ್ಲಿ ಬರೀ ರಿಲೇಷನ್ನ ನೋಡ್ಬಿಟ್ಟು ಫಂಕ್ಷನ್ ಆಗುತ್ತೋ ಇಲ್ಲೋ ಅಂತ ಹೇಗೆ ಹೇಳ್ತೀವಿ ಅನ್ನೋದನ್ನು ಅಷ್ಟೇ ಹೇಳಿರೋದು ನಾನು. ಓಕೆ, ಸೊ ಲೆಟ್ ಅಸ್ ಗೋ ಟು ದಿ ಅನದರ್ ಡೆಫಿನೇಷನ್. ನಾವು ಯಾವತ್ತೇ ಆಗಲಿ ಫಂಕ್ಷನ್ಸ್ ಕಲಿಬೇಕಾದ್ರೆ ಯೂಸ್ ಮಾಡೋದೇನು? How do you define function? Every element has athwa is mapped with one and only one image. Okay? One and only one image. ಅಂದರೆ ಏನು? ಈಗ ನಾನು ರಿಲೇಷನ್ ಹೇಳಬೇಕಾದ್ರೆ ನೋಡಿ, ಇಲ್ಲಿ 1 2 3 ಅಂತ ಹೇಳಿಬಿಟ್ಟು 4 5 6 ಅಂತ ಹೇಳಿ ಈ ರೀತಿ ಹೇಳಿದ್ರೆ ನೀವು ರಿಲೇಷನ್ ಬರೀರಿ ಅಂದರೆ ಹೇಗೆ ಬರೀತಿದ್ರಿ? ಆರ್ ಇಸ್ ಈಕ್ವಲ್ ಟು ಯಾವುದು ಎಲ್ಲಿಗೆ ಪೇರಿಂಗ್ ಆಗಿದೆ ನೋಡಿ, 1 ಇದು ಎ ಸೆಟ್ಟು, ಇದು ಬಿ ಸೆಟ್ಟು. 1 4ಗೆ ಪೇರ್ ಆಗಿದೆ, ಮತ್ತು 1 ಇನ್ನೊಂದ್ಸತಿ 5ಗೆ ಪೇರ್ ಆಗಿದೆ, 2 6ಗೆ ಪೇರ್ ಆಗಿದೆ, ಹೌದಲ್ವಾ? ಸೊ ಈ ರೀತಿ ನೀವು ಬರಿತಾ ಇದ್ರಿ, ಎಸ್ ಆರ್ ನೋ? ಬಟ್ ಈಸ್ ದಿಸ್ ಎ ಫಂಕ್ಷನ್? ನೋ. ಯಾಕೆ? ಫಸ್ಟ್ ಎಲಿಮೆಂಟ್ ಸೇಮ್ ಬಂತು ನೋಡ್ರಿ, ಸೊ ಆಗಲ್ಲ ಇದು ಫಂಕ್ಷನು. ಇದೇ ರೀತಿ ಫಂಕ್ಷನ್ನ ಡಿಫೈನ್ ಮಾಡಬೇಕು ಅಂತ ಅಂದರೆ ನಾವೇನು ಮಾಡ್ತಾ ಇದ್ವಿ? ವಿ ಹ್ಯಾವ್ ಲರ್ನ್ಡ್ ಇನ್ ಫಸ್ಟ್ PUC ದಟ್ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ಬೋತ್ ಶುಡ್ ಬಿ, ಕಂಡೀಷನ್ ಏನು ನೆನಪಿರಲಿ, ಬೋತ್ ಶುಡ್ ಬಿ ನಾನ್ ಎಂಟಿ ಸೆಟ್ಸ್. ಓಕೆ, ಸೊ ಎ ಇಂದ ಬಿ ಡಿಫೈನ್ ಮಾಡಿದ್ರೆ 1 2 3 4 5 6 ಇದೇನಾಗುತ್ತೆ ಅವಾಗ? ಅಬ್ಸರ್ವ್ ಮಾಡಿ, ಫಂಕ್ಷನ್ ಎಫ್ ಇಸ್ ಈಕ್ವಲ್ ಟು 1,4 2,5 3,5. ಸೆಕೆಂಡ್ ಎಲಿಮೆಂಟ್ ಸೇಮ್ ಆದರೂ ನಮಗೇನು ಪ್ರಾಬ್ಲಮ್ ಇಲ್ಲ, ಫಸ್ಟ್ ಎಲಿಮೆಂಟ್ ಡಿಫ್ರೆಂಟ್ ಇದೆಯಾ ಸಾಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ವಿ ವರ್ ಡಿಫೈನಿಂಗ್. ಇದನ್ನು ನಾವು ಹೇಳೋದು ಫಂಕ್ಷನ್ ಅಂತ ರೆಕಗ್ನೈಸ್ ಮಾಡೋದು ಏನಂದರೆ ಹೇಗೆ ಅಂದರೆ ಎವ್ರಿ ಎಲಿಮೆಂಟ್, ಮತ್ತೆ ನೆನಪಿರಬೇಕು ನಿಮಗೆ, ಎವ್ರಿ ಎಲಿಮೆಂಟ್ ಯಾವ ಎಲಿಮೆಂಟು ಕೂಡ ಬಿಟ್ಟೋಗ್ಬಾರ್ದು. ಇಲ್ಲಿ ಸಪೋಸ್ 4 ಇದೆ, ಅದು ಪೇರಿಂಗೇ ಆಗಿಲ್ಲ ಅಂತಂದರೆ ಈ ಕಡೆ ಬಿ ಸೆಟ್ಟಲ್ಲಿ ಆಗ್ಬೋದು, ಈಗ 6 ಉಳ್ಕೊಂತು, ತೊಂದರೆ ಇಲ್ಲ ನಮಗಿಲ್ಲಿ. ಓಕೆನಾ? ಇಲ್ಲಿ ಲೆಫ್ಟ್ ಸೆಟ್ಟಲ್ಲಿ ಉಳ್ಕೋಬಾರದು. ಅರ್ಥ ಆಯ್ತಲ್ಲ? ಸೊ ಎವ್ರಿ ಎಲಿಮೆಂಟ್ ಈಸ್ ಮ್ಯಾಪ್ಡ್ ವಿತ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಅಂದರೆ ಪ್ರತಿಯೊಂದು ಎಲಿಮೆಂಟು ಹೋಗ್ಬಿಟ್ಟು ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಬೇಕಂದ್ರೆ ಈ ಥರ ಯಾರೋ ತೋರಿಸ್ತಿರಲ್ಲ ಅದನ್ನು ಮ್ಯಾಪ್ ಅಂತ ಹೇಳ್ತೀರ ಅಷ್ಟೇ. ಅದಕ್ಕೆ ಫಂಕ್ಷನಿಗೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ದಟ್ ಈಸ್ ಮ್ಯಾಪಿಂಗ್. ಸಮ್ ಫ್ಯಾಕಲ್ಟಿ ವಿಲ್ ಸೇ ವಾಟ್ ಈಸ್ ಮ್ಯಾಪಿಂಗ್ ಅಂದರೂ ಒಂದೇ, ಫಂಕ್ಷನ್ ಅಂದರೂ ಒಂದೇ. ಓಕೆನಾ? ಸೊ ಒಂದು ಎಲಿಮೆಂಟ್ ಹೋಗ್ಬಿಟ್ಟು ಒಂದೇ ನಂಬರಿಗೆ ಏನು ಮಾಡಬೇಕು? ಆ್ಯರೋ ಮಾರ್ಕ್ ತೋರಿಸಿರ್ಬೇಕು ಅಷ್ಟೇ, ಮ್ಯಾಪ್ ಆಗಬೇಕು. ಒಂದು ಎಲಿಮೆಂಟಿಂದ ಎರಡರಿಂದ ಬೇಕಿದ್ರೆ ಒಂದು ಹೋಗಲಿ. ಈಗ 2 ಮತ್ತು 3 ನೋಡಿ, 5ಗೆ ಹೋಗಿ ಮ್ಯಾಪ್ ಆಗಿದೆ. ಬಟ್ ಒಂದು ಎಲಿಮೆಂಟ್ ಒಂದೇ ಇಮೇಜ್. ಇದನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ವಾಟ್ ಈಸ್ ದ ಎಕ್ಸಾಂಪಲ್ ವಿ ವರ್ ಲರ್ನಿಂಗ್ ಈಸ್ ದಟ್, ಇಲ್ಲಿ ನಾವೇನು ಮಾಡೋಣ? ಹ್ಯೂಮನ್ ಬೀಯಿಂಗ್ಸ್ ತಗೊಳ್ಳೋಣ. ಸೆಟ್ ಎ ಅಂದರೆ, ಸೆಟ್ ಬಿ ಅಂದರೆ ಏನು ತಗೊಳ್ಳೋಣ? ಡೇಟ್ ಆಫ್ ಬರ್ತ್. ಓಕೆ, ಸೊ ಸಪೋಸ್ ಐ ಆಮ್ ಟೇಕಿಂಗ್ Ali, B for Babu, C for Chintu, D for Dhoni. Okay, so 7th July, 29th July, 21st August, ಯಾವುದಾದ್ರು ತಗೋಬೋದು. ಓಕೆ, ಸಪೋಸ್ ಲೆಟ್ ಅಸ್ ಟೇಕ್ 12th May. ಓಕೆ, 12th May ಈ ರೀತಿ ತಗೊಂಡು ಈಗ ಇದು ಫಂಕ್ಷನ್ ಆಗಬೇಕು, ಫಂಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಅರ್ಥ ಮಾಡ್ಕೊಳೋದು ಹೇಗೆ ಅಂತ ಹೇಳಿದ್ದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅಲಿ ಅನ್ನೋರ್ದು ಬರ್ತಡೇ 29th July, ಬಾಬು 21st July, ಧೋನಿ 7th July, ಚಿಂಟು 21st July. ಓಕೆ, ಈಸ್ ಇಟ್ ಎ ಫಂಕ್ಷನ್? ಈಗ ಇದೇ ಥರದ್ದು ನಾನು ಹೇಳ್ತಾ ಇರೋದು ನಿಮಗೆ. ಫಂಕ್ಷನ್ ಡೆಫಿನೇಷನ್ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸಿಂಪಲ್, ನಿಮ್ಮ ಬ್ರೈನಲ್ಲಿ ನೀವೇನು ಮಾಡಿ, ಫಸ್ಟ್ ಸೆಟ್ನ ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದ್ಕೊಳ್ರಿ.
ಸೆಕೆಂಡ್ ಸೆಟ್ನ ಡೇಟ್ ಆಫ್ ಬರ್ತ್ ಅಂತ ಅನ್ಕೊಳ್ಳಿ. ಡೇಟ್ ಆಫ್ ಬರ್ತಲ್ಲಿ ಎಷ್ಟಾದರೂ ಡೇಟ್ಸ್ ಉಳ್ಕೊಳ್ಳಿ, ಹ್ಯೂಮನ್ ಬೀಯಿಂಗ್ ಸೆಟ್ಟಲ್ಲಿ ಒಂದು ಹ್ಯೂಮನು ಕೂಡ ಹಂಗೆ ಉಳ್ಕೊಳಂಗಿಲ್ಲ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಅವ್ರದ್ದು ಬರ್ತಡೇನೇ ಎಕ್ಸಿಸ್ಟ್ ಆಗಲ್ಲ ಅಂತ ಆಗುತ್ತೆ. ಈಸ್ ದೇರ್ ಎನಿ ಪಾಸಿಬಿಲಿಟಿ ದಟ್ ದೇರ್ ಈಸ್ ಎ ಹ್ಯೂಮನ್ ಬೀಯಿಂಗ್ ಹೂ ಇಸ್ ನಾಟ್ ಹ್ಯಾವಿಂಗ್ ಎನಿ ಹಿಸ್ ಬರ್ತಡೇ? ಈಸ್ ಇಟ್ ಪಾಸಿಬಲ್? ಡೋಂಟ್ ಸೇ ಮ್ಯಾಮ್ 29 ಫೆಬ್ರವರಿ. ಸೊ ಅದಿದ್ರೂ 4 ಇಯರ್ಸಲ್ಲಿ ಒಂದ್ಸತಿನಾದರೂ ಬಂದೇ ಬರುತ್ತಾ? ಓಕೆ, ಸೊ ದಟ್ ಮೀನ್ಸ್ ವಾಟ್, ಈ ಕಡೆ ಸೆಟ್ನ ನೀವು ತಲೆಯಲ್ಲಿ ಏನು ಇಮ್ಯಾಜಿನ್ ಮಾಡಬೇಕು, ಇಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಾಗ ಯು ಇಮ್ಯಾಜಿನ್ ಹ್ಯೂಮನ್ ಬೀಯಿಂಗ್ಸ್. ಈ ಕಡೆ ಸೆಟ್ಟಲ್ಲಿ ಏನು ಇಮ್ಯಾಜಿನ್ ಮಾಡಬೇಕು? ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಎಕ್ಸ್ಟ್ರಾ ಉಳ್ಕೋಬಹುದು, ಪ್ಲಸ್ ಇಬ್ಬರಿಗೆ ಸೇಮ್ ಬರ್ತಡೇ ಇರಬಹುದು, ಒಬ್ಬರಿಗೆ 2 ಬರ್ತಡೇ ಇರಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಹಿಯರ್ ಯು ಸಿ ರಿಲೇಷನ್ 1415 ಮೀನ್ಸ್ ಪರ್ಸನ್ 1 ಈಸ್ ಹ್ಯಾವಿಂಗ್ ಬರ್ತಡೇ ಆನ್ 4th January 5th January. ಈಸ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. Okay, and person 2 and person 3 are having birthday on 5th January. Possible. ಇಬ್ರದ್ದು ಸೇಮ್ ಬರ್ತಡೇ ಇದ್ರೆ ಏನು ತೊಂದರೆ ಇದೆ, ಬಟ್ ಒಬ್ರಿಗೆ 2 ಬರ್ತಡೇ ಇರಂಗಿಲ್ಲ, ಹೌದಲ್ಲ? ಸೊ ಫಂಕ್ಷನ್ನ ನೆನ್ಪಿಟ್ಕೊಳೋದಿಷ್ಟೇ. ಲೆಫ್ಟ್ ಸೆಟ್ನ ನೀವು ಯಾವತ್ತೇ ಆಗಲಿ ಬ್ರೈನಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಸೆಟ್ ಅಂತ ಅನ್ಕೊಳ್ಳಿ, ಸೆಕೆಂಡ್ ಸೆಟ್ನ ಡೇಟ್ ಆಫ್ ಬರ್ತ್ ಅಂತ ಅನ್ಕೊಳ್ಳಿ. ಓಕೆ, ಆ್ಯಂಡ್ ಡೇಟ್ ಆಫ್ ಬರ್ತ್ ಬೇಕಿದ್ರೆ ಎಲ್ಲಾರ್ದು ಒಂದೇ ಡೇಟ್ ಇರಬಹುದು, ಚಾನ್ಸಸ್ ಇದೆ. ಓಕೆನಾ? ಡೇಟ್ ಆಫ್ ಬರ್ತ್ ಕಾಲಮಲ್ಲಿ ಅಂದರೆ ಕೋಡೊಮೈನ್, ಇದನ್ನ ಸೆಕೆಂಡ್ ಸೆಟ್ನ ಏನಂತ ಕರಿತೀರಾ? ಕೋಡೊಮೈನ್. ಸೊ ಕೋಡೊಮೈನಲ್ಲಿ ಬೇಕಿದ್ರೆ ಡೇಟ್ಸು ವಿತೌಟ್ ಆ್ಯರೋ ಮಾರ್ಕ್ ಉಳ್ಕೋಬಹುದು, ವಿತೌಟ್ ಮ್ಯಾಪಿಂಗ್ ಆಗದೇನು ಹಂಗೆ ಉಳ್ಕೋಬಹುದು, ತೊಂದರೆ ಇಲ್ಲ. ಬಟ್ ಫಸ್ಟ್ ಸೆಟ್ ಇದೆಯಲ್ಲ, ವಾಟ್ ಯು ಕಾಲ್ ದಿಸ್ ಒನ್? ಡೊಮೈನ್. ಡೊಮೈನಲ್ಲಿ ಯಾವ ಎಲಿಮೆಂಟು ಖಾಲಿ ಇರಬಾರ್ದು, ಎಲ್ಲ ಎಲಿಮೆಂಟ್ಸಿಂದ ಮ್ಯಾಪಿಂಗ್ ಆಗಿರಬೇಕು ಕಂಪಲ್ಸರಿ. ದಟ್ ಈಸ್ ದ ರೀಸನ್ ನಾವು ಡೆಫಿನೇಷನಲ್ಲಿ ಕಲಿಯೋದು. ಎವ್ರಿ ಎಲಿಮೆಂಟ್, ಯು ಕೆನಾಟ್ ಲೀವ್ ಎನಿ ಎಲಿಮೆಂಟ್ ಈಸ್ ಮ್ಯಾಪ್ಡ್ ವಿತ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಅಂತ. ಅಂದರೆ ನಾವೇನು ಅನ್ಕೊಂತೀವಿ ಅವಾಗ, ಆ್ಯಕ್ಚುಲಿ ವೆನ್ ಐ ವಾಸ್ ಸ್ಟಡಿಂಗ್ ಐ ವಾಸ್ ಫೀಲಿಂಗ್ ಲೈಕ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ತಾನೆ, ಮತ್ತು ಇಲ್ಲಿ 5 ಅನ್ನೋದು 2 ಆದ್ವಲ್ಲ. ಅವ್ರು ಹೇಳ್ತಿರೋದು ಎವ್ರಿ ಎಲಿಮೆಂಟ್ ಈಸ್ ಮ್ಯಾಪ್ಡ್ ವಿತ್, ಅಂದರೆ ಫಸ್ಟ್ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟು ಒಂದೇ ಎಲಿಮೆಂಟಿಗೆ ಹೋಗಿ ಮ್ಯಾಪ್ ಆಗಿರಬೇಕು. ಫಸ್ಟ್ ಸೆಟ್ಟಲ್ಲಿ ಇರುವಂಥ ಹ್ಯೂಮನ್ ಬೀಯಿಂಗ್ಸಿಗೆ ಒಂದೇ ಬರ್ತಡೇ ಎಕ್ಸಿಸ್ಟ್ ಆಗಬೇಕು, ಆ ಥರ ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಕೆಲವೊಬ್ರು ಅದನ್ನು ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಅಂತ ಇಷ್ಟು ಬರೆಯೋ ಬದಲು ಏನು ಮಾಡ್ತಾರೆ, ಒಂದೇ ಸಿಂಪಲ್ ವರ್ಡ್ ಬರೆಸ್ತಾರೆ, ಯುನೀಕ್ ಇಮೇಜ್ ಇರಬೇಕು. ಯುನೀಕ್, ಒಂದೇ ಇಮೇಜ್ ಇರಬೇಕು, ಒಟ್ಟು ಜಾಸ್ತಿ ಇರೋಂಗಿಲ್ಲ, ಒಂದೇ ಬರ್ತಡೇ ಇರಬೇಕು, ಜಾಸ್ತಿ ಇರೋಂಗಿಲ್ಲ, ಅಷ್ಟೇ, ಸಿಂಪಲ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಡಿಫೈನಿಂಗ್ ಫಂಕ್ಷನ್. ಆ್ಯಂಡ್ ದ ಫಸ್ಟ್ ಸೆಟ್ ವಾಸ್ ಕಾಲ್ಡ್ ಡೊಮೈನ್, ಸೆಕೆಂಡ್ ಸೆಟ್ ವಾಸ್ ಕಾಲ್ಡ್ ಕೋಡೊಮೈನ್. ಅದರಲ್ಲಿ ಮ್ಯಾಪಿಂಗ್ ಆಗಿದಾವಲ್ಲ, ಇಲ್ಲಿ ಮ್ಯಾಪಿಂಗ್ ಯಾವ್ದಾಯ್ತು? 7th July, 29, 21st August. ಈ ಮ್ಯಾಪಿಂಗ್ ಆಗಿರೋದನ್ನೇ ಬರೀ ಸೆಟ್ಟಲ್ಲಿ ಬರೆದ್ರೆ ಅಂಥ ಸೆಟ್ಟಿಗೆ ನಾವೇನಂತಿದ್ವಿ? ರೇಂಜ್. ಓಕೆ, ಎಲ್ಲೆಲ್ಲಿ ಮ್ಯಾಪಿಂಗ್ ಆಗಿದವು. ಕೋಡೊಮೈನಲ್ಲಿ ಇಷ್ಟೊಂದು ನಂಬರ್ಸ್ ಇದೆ, ಅಂದರೆ ಡೇಟ್ ಈ 365 ಡೇಸ್ ಇದ್ದಾವೆ, ಆದರೆ ಅದರಲ್ಲಿ ನಾನು ಮಾತಾಡ್ತಿರೋದು 4 ಡೇಟು. ಆ 4 ಡೇಟ್ ಇದಾವಲ್ಲ, ಅದು ರೇಂಜ್ ಆಗುತ್ತೆ. ಇಲ್ಲಿ 4 ಬರ್ದಿದ್ದೀನಿ, ಬಟ್ ಇಲ್ಲಿ ಪೇರಿಂಗ್ ಆಗಿರೋದು 3 ಡೇಟಾ, ಸರಿ 3 ಅಷ್ಟೇ ನಾನು ಮಾತಾಡ್ತಿರೋದು, 3 ಅಷ್ಟೇ ಡೇಟ್. ನನಗೀಗ ಇವ್ರದ್ದು 4 ಜನದ ಬರ್ತಡೇ ಬರ್ತಿರೋದು ಈ 3 ಡೇಟು. ರಿಮೈನಿಂಗ್ ಎಲ್ಲ ಡೇಟ್ಸು 365 ಡೇಸಲ್ಲಿ 3 ಡೇಟ್ಸ್ ರಿಮೂವ್ ಮಾಡಿದ್ರೆ 362 ಡೇಸ್. 362 ಡೇಸ್ ಕೂಡ ನಮಗೆ ಲೆಕ್ಕಕ್ಕಿಲ್ಲ, ಆದರೆ ಆ ಟೋಟಲ್ 365 ಡೇಸ್ ಏನಿದ್ದಿಲ್ಲ ಅದು ಕೋಡೊಮೈನ್ ಆಗುತ್ತೆ. ನಾನು ಮಾತಾಡ್ತಿರೋ ಅಷ್ಟೇ ತಗೊಂಡ್ರೆ ರೇಂಜ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್ ದಟ್ ರೇಂಜ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್. ಇಟ್ ಕ್ಯಾನ್ ಬಿ ಈಕ್ವಲ್. ಅಂದರೆ 365 ಡೇಸು 365 ಮೆಂಬರ್ಸ್ ತೊಗೊಂಡ್ಬಿಟ್ರೆ 365 ಡಿಫ್ರೆಂಟ್ ಬರ್ತಡೇ ಇರೋವ್ರನ್ನ ರೇಂಜ್ ಇಸ್ಕೊಂಡು ಕೋಡೊಮೈನ್ ಆಗೇ ಆಗುತ್ತಾ? ಸಮ್ ಸ್ಟೂಡೆಂಟ್ಸ್ ಹ್ಯಾವ್ ದ ಡೌಟ್, ಮ್ಯಾಮ್ ರೇಂಜ್ ಯಾವಾಗಲೂ ಸಬ್ಸೆಟ್ಟೇ ಆಗಿರಬೇಕಾ? ಈಕ್ವಲು ಆಗ್ಬೋದಲ್ವಾ? ಸೊ ಈಕ್ವಲ್ ಆಗ್ಬೋದು ಕಣ್ರಿ, ಈಕ್ವಲ್ ಆಗಬಹುದು ಅಂತಲೇ ನಾವು ಇಲ್ಲಿ ಬರಿಬೇಕಾದ್ರೆ ಕೆಳಗಡೆ ಈ ಸಿಂಬಲ್ಲು ಬರಿತೀವಿ. ರೇಂಜ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್ ಮೀನ್ಸ್ ಇಟ್ ಕ್ಯಾನ್ ಹ್ಯಾವ್ ದಿ ಎಲಿಮೆಂಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕೋಡೊಮೈನ್ ಬಟ್ ನಾಟ್ ಗ್ರೇಟರ್ ದ್ಯಾನ್ ಕೋಡೊಮೈನ್. ರೇಂಜ್ ಯಾವತ್ತೇ ಆಗಲಿ ಕೋಡೊಮೈನ್ಗಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ದ ಥಿಂಗ್ಸ್. ಅದನ್ನು ನಾವು ಆ್ಯಕ್ಚುಲಿ ಹೇಳೋದು ಹೇಗೆ ಅಂದರೆ, ಇಲ್ಲಿಂದ ಇಲ್ಲಿ ಡಿಫೈನ್ ಮಾಡ್ತಿರೋದನ್ನ ಫಂಕ್ಷನ್ ಅಂತಿರ್ತಾನೆ. ಸೊ ಹೇಗೆ ಹೇಳ್ತೀವಿ ಅಂದರೆ, ಎಫ್ ಆಫ್ ಇಲ್ಲೇನಿದೆ ಅಲ್ಲಿ ಇದೆಯಾ ಈಸ್ ಈಕ್ವಲ್ ಟು ಯಾವಾಗಪ್ಪ 29th July ಅಂತ ಇದೆ. ಈ ಥರ ನಾವು ಬರೆಯೋದನ್ನು ಈ ಥರ ಬರಿತೀವಿ. ಎಫ್ ಆಫ್ ಅಂದರೆ ಬ್ರ್ಯಾಕೆಟ್ನ ಆಫ್ ಅಂತ ಓದ್ತೀರಾ, ಈ ಬ್ರ್ಯಾಕೆಟ್ನ ಎಫ್ ಆಫ್ ಅಂತ ಓದ್ತೀರಾ. ಒಳಗಡೆ ಬರೆಯೋದಿದೆಯಲ್ಲ, ದಿಸ್ ಈಸ್ ಏನು ಎಲಿಮೆಂಟ್ ಫ್ರಮ್, ನೆನ್ಪಿಟ್ಕೋಬೇಕು, ಎಲಿಮೆಂಟ್ ಫ್ರಮ್ ಡೊಮೈನ್. ಓಕೆ, ಇನ್ನು ಇದು ಈ ರೀತಿ ಬರೆಯೋದಕ್ಕಿಂತ ಇಲ್ಲಿದೆಯಲ್ಲ ಇದನ್ನು ಯೂಸ್ ಮಾಡಿ ಬರೆಯೋಣ. ನಿಮಗೆ ಎಕ್ಸಾಕ್ಟ್ ಕ್ಲಾರಿಟಿ ಅಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿದ್ರೆ ಈ ಥರ ಎಲ್ಲೂ ಎಕ್ಸಾಂಪಲ್ ಸಿಗೋಲ್ಲ, ಈ ಥರ ಸಿಗ್ತವೆ. ಸೊ ಹಾಗಾಗಿ ಆ ಥರನೇ ಬರೆಯೋಣ. ಎಫ್ ಆಫ್ 1 ಈಸ್ ಈಕ್ವಲ್ ಟು ಪೇರಿಂಗ್ ಆಗಿರೋದು 4 ಈಗ. ಸೊ ಇಲ್ಲಿ ಈ 1 ಯಾವತ್ತೇ ಆಗಲಿ ಎಲ್ಲಿಂದ ಬರುತ್ತೆ ನೆನಪಿರಲಿ, ಇದು ಬರೋದು ಯಾವಾಗಲೂ ಡೊಮೈನಿಂದ. ಫಂಕ್ಷನ್ ಇದನ್ನು ಓದೋದು ನೀವು ಆಫ್, ಇದು ಎಫ್ ಅಷ್ಟೇ ಓದ್ತೀರಾ. ಎಫ್ ಆಫ್ ಡೊಮೈನ್ ಎಲಿಮೆಂಟ್
ಓಕೆ, ಈಸ್ ಈಕ್ವಲ್ ಟು ಏನು ಬರುತ್ತಲ್ಲ, ಆ ಒನ್ ಹೋಗಿ ಯಾರಿಗೆ ಪೇರ್ ಆಗಿದೆ ಆ ಎಲಿಮೆಂಟು, ಅಂದರೆ ಇಟ್ ಈಸ್ ಆಲ್ವೇಸ್ ಅನ್ ಎಲಿಮೆಂಟ್ ಇನ್ ಕೋಡೊಮೈನ್ ಸೆಟ್. ಗಾಟ್ ಇಟ್? ಸೊ ಇದು ಈ ರೀತಿ ಇರುತ್ತೆ. ಅದನ್ನು ನಾವು ಜನರಲ್ ಆಗಿ ಡಿನೋಟ್ ಮಾಡೋದು ಹೇಗೆ ಅಂದರೆ, ಫಂಕ್ಷನ್ನು ಎಲ್ಲಿಂದ ಎಲ್ಲಿ ಡಿಫೈನ್ ಆಯಿತು, ಎರಡು ಸೆಟ್ಟಿಗೆ ಹೆಸರು ಕೊಡೋಣ, ಎ ಮತ್ತು ಬಿ. ಇಲ್ಲಿ ಹೆಂಗೆ ಹ್ಯೂಮನ್ ಬೀಯಿಂಗ್ಸು ಡೇಟ್ ಆಫ್ ಬರ್ತ್ ಇಡೋದು ಆ ಥರ, ಫಸ್ಟ್ ಸೆಟ್ ಅಂದರೆ ಎ, ಸೆಕೆಂಡ್ ಸೆಟ್ ಅಂದರೆ ಬಿ ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ದ ಡಿನೋಷನ್ ಫಾರ್ ಫಂಕ್ಷನ್ ವೇರ್ ಎ ಈಸ್ ವಾಟ್ ಡೊಮೈನ್, ಬಿ ಈಸ್ ವಾಟ್ ಕೋಡೊಮೈನ್. ಅದ್ರ ಒಳಗಡೆ ಜಸ್ಟ್ ಎಲ್ಲೆಲ್ಲಿ ಮ್ಯಾಪಿಂಗ್ ಆಗಿದೆಯೋ ಅದೇನು ಸಿಗುತ್ತೆ ನಮಗೆ, ರೇಂಜ್ ಈಸ್ ಸಬ್ಸೆಟ್ ಆಫ್ ಕೋಡೊಮೈನ್. ಅರ್ಥ ಆಯ್ತಲ್ಲ? ಆ್ಯಂಡ್ ಯು ಮಸ್ಟ್ ಆಲ್ಸೋ ರಿಮೆಂಬರ್ ಎ ಆ್ಯಂಡ್ ಬಿ ಬೋತ್ ಆರ್ ನಾನ್ ಎಂಟಿ ಸೆಟ್ಸ್. ಅರ್ಥ ಆಯ್ತಲ್ಲ? ಸೊ ಇಷ್ಟಕ್ಕೊಂದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಥರ ಬರೆಯೋದು ಹೇಗೆ ಅಂದರೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ ಅಂತ ಬರಿತೀವಿ. ಆ ಎ ಅನ್ನೋದೇನು ಅಂದರೆ ಫ್ರಮ್ ಎ ಸೆಟ್, ಬಿ ಅನ್ನೋದೇನೆಂದರೆ ಕೋಡೊಮೈನ್ ಸೆಟ್ಟಿಂದ, ಆ್ಯಂಡ್ ಎ ಕಾಮ ಬಿ ಆರ್ಡರ್ಡ್ ಪೇರ್ ಇರುತ್ತಲ್ಲ ಅದು ಫಂಕ್ಷನಿಗೆ ಬಿಲಾಂಗ್ ಆಗುತ್ತೆ. ಅಂದರೆ ಇವೆರಡು ಎಲಿಮೆಂಟ್ನ ನಾವು ಆರ್ಡರ್ಡ್ ಪೇರ್ ಥರ ಬರಿತೀವಿ. ಈಗ ಎಫ್ ಆಫ್ 1 = 4 ಇದೆಯಲ್ಲ, ಇದನ್ನು ಯಾವ ರೀತಿ ಬರೆದೆ ನೋಡಿ, 1,4 ಈ ಥರ ಆರ್ಡರ್ಡ್ ಪೇರು, ಇದು ಬಿಲಾಂಗ್ ಆಗೋದು ಫಂಕ್ಷನಿಗೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಏನು ಮಾಡ್ತೀರಾ, ಬರಿತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಟು ರಿಮೆಂಬರ್ ಈಸ್, ನಿಮಗೆ ಗೊತ್ತಿರಬೇಕಿದು, ಬಿನ ನಾವೇನಂತ ಕರಿತೀವಿ, ಇಮೇಜ್. ಯಾರ್ದು? ಇಮೇಜ್ ಆಫ್ ಎ ಅಂಡರ್ ಫಂಕ್ಷನ್ ಹೆಸರೇನು, ಎಫ್ ಅಂತ ಬರ್ತಿದ್ದೀವಿ. ಮ್ಯಾಮ್ ಎಫ್ ಎ ಬರಿಬೇಕಾ ಎವ್ರಿ ಟೈಮು, ಅದ್ರಾಗ ಏನು ಸ್ಪೆಷಲ್ ಇದೆ, ಎಫ್ ಎ ಬರೆದ್ರೆ ಓಕೆನಾ ಅಥವಾ ಬೇರೆದು ಬರಿಬೇಕಾ ಅಂದರೆ, ಇಟ್ ಡಿಪೆಂಡ್ಸ್. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಫಂಕ್ಷನ್, ಈಗ ಸದ್ಯಕ್ಕೆ ನಾನು ಒಂದೇ ಫಂಕ್ಷನ್ ಎಕ್ಸಾಂಪಲ್ ತಗೊತೀನಿ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಮಲ್ಟಿಪಲ್ ಫಂಕ್ಷನ್ಸ್, ಯು ಚೇಂಜ್ ದ ನೇಮ್. ಎಫ್ ಬದಲು ಬೇರೆ ಇನ್ಯಾವುದಾದ್ರು ಬರೀರಿ. ಜಸ್ಟ್ ಹ್ಯಾಸ್ ಸೆಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್, ಫಂಕ್ಷನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಇಯರ್. ಯು ಶುಡ್ ನಾಟ್ ಟೇಕ್ ಏನಂತಾರೆ ಅದನ್ನು, ಕ್ಯಾಪಿಟಲ್ ಎಫ್ ಬರೆಯೋಂಗಿಲ್ಲ. ಬೈ ಡಿಫಾಲ್ಟ್ ಅದರ ರೆಪ್ರೆಸೆಂಟೇಷನ್ ಏನಿದೆ, ಸ್ಮಾಲ್ ಎಫ್. Okay, sets are always represented by capital letters. Function f is f or g or h or whatever you are taking. Function is represented by small letter. B is image of a under f. A ಏನಾಗುತ್ತೆ, pre-image of b under f. ಓಕೆನಾ? pre-image of b under f. ಇದನ್ನು ನೀವು ಈ ರೀತಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇವೆಲ್ಲ ನೀವು ಆಲ್ರೆಡಿ ಕಲ್ತಿದ್ದೀರಾ, ಆಸ್ ಆಫ್ ಐ ರಿಮೆಂಬರ್, ರೈಟ್? ಫಸ್ಟ್ ಪಿ ಯು ಸಿಯಲ್ಲಿ ಈ ಟಾಪಿಕ್ಸ್ನ ಕಲ್ತಿದ್ದೀರಾ. ಸೊ ಜಸ್ಟ್ ಬ್ರಷ್ ಅಪ್. ಓಕೆ, ಇನ್ ಕೇಸ್ ಯಾರಿಗಾದರೂ ಇಲ್ಲ ಮ್ಯಾಮ್ ಇಷ್ಟೆಲ್ಲ ಬೇಡ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಡ್ರಿ. ಬೇಸಿಕ್ಸ್ ಬೇಕಿರೋರು ಮಾತ್ರ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇಲ್ಲ ಅಂದರೆ ಜಸ್ಟ್ ಫಾಸ್ಟ್ ಫಾರ್ವರ್ಡ್ ಸಮ್ 20 to 30 minutes, ಈವನ್ ಮೋರ್, ಬಿಕಾಸ್ ಅಪ್ ಟು ದೆನ್ 20-30 minutes ವಿಡಿಯೋ ಇದಾಗುತ್ತೆ ಈಗ ಬೇಸಿಕ್ಸಿಂದು. ಹೌದಲ್ವಾ? ಆಲ್ಮೋಸ್ಟ್ ಕ್ಲೋಸ್ ಟು 18 minutes ಆಗಿದೆ. ಶೆಡ್ಯೂಲ್ ಸಮ್ 10 more minutes, ಹಾಫ್ ಆನ್ ಅವರ್ ಆಲ್ಮೋಸ್ಟ್. ಈಗ 1 hour ಲೆಕ್ಚರ್ ಇದೆ ಅಂದರೆ ಹಾಫ್ ಆನ್ ಅವರ್ ಅಂತೂ ಇವತ್ತಿಂದು ಬರೀ ಬೇಸಿಕ್ಸಿಗೆ ಹೋಗುತ್ತೆ. ಸೊ ನೀವು ಬೇಡ ಅಂದರೆ ಫಾಸ್ಟ್ ಫಾರ್ವರ್ಡ್, ಇಲ್ಲ 2x ಸ್ಪೀಡಲ್ಲಾದರೂ ವಾಚ್ ಮಾಡಿ. ಗಾಟ್ ಇಟ್? ರೈಟ್. ನೆಕ್ಸ್ಟು ನಾವು ಫಂಕ್ಷನ್ಸ್ ಕಲಿಬೇಕಾದ್ರೆ ಇನ್ನೂ ಒಂದು ಇದನ್ನು ಕಲ್ತಿದ್ವಿ. ಜಸ್ಟ್ ಐ ಆಮ್ ರಿವೈಸಿಂಗ್ ಇಟ್, ಇಟ್ಸ್ ಆಫ್ ನಾಟ್ ಮೋರ್ ರಿಕ್ವೈರ್ಮೆಂಟ್ ಹಿಯರ್. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಕಲ್ತಿದ್ವಿ. ನೆಕ್ಸ್ಟ್ ರಿಯಲ್ ಫಂಕ್ಷನ್ ಅಂತ ಕಲ್ತಿದ್ವಿ. So what's the difference between real valued function and real function? Yes, can you tell me what's the difference between real valued function and real function? ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ. ಇಲ್ಲ ಅಂತಂದರೆ ರೆಸ್ಯೂಮ್ ಮಾಡಿಬಿಟ್ಟು ಕಂಟಿನ್ಯೂ ವಾಚಿಂಗ್. ರೈಟ್. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂದರೆ ಸಿಂಪಲ್. ಯಾರಿಗೆ ರೇಂಜ್ ಸೆಟ್ ಇದೆಯಲ್ಲ, ಯಾವ ಫಂಕ್ಷನಿಗೆ ರೇಂಜ್ ಅನ್ನೋದು ಇಲ್ಲ ಆರ್ ರಿಯಲ್ ನಂಬರ್ ಇರುತ್ತೆ, ಆರ್ ಒನ್ ಆಫ್ ಇಟ್ಸ್ subsets. ಯಾವ ಫಂಕ್ಷನ್? ಎ ಫಂಕ್ಷನ್ ವಿಚ್ ಹ್ಯಾಸ್ ಐದರ್ ಆರ್ ಆರ್ ಒನ್ ಆಫ್ ಇಟ್ಸ್ ಸಬ್ಸೆಟ್ಸ್ ಆಸ್ ದಿ ರೇಂಜ್ ಸೆಟ್ ನಮಗೆ ಏನು ಸಿಗುತ್ತಲ್ಲ ಅದು ರಿಯಲ್ ನಂಬರು ಅಥವಾ ರಿಯಲ್ ನಂಬರಿಂದ ಸಬ್ಸೆಟ್ ಸಿಕ್ಕರೆ ನಾವು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತೀವಿ. ಇನ್ ಕೇಸ್ ರೇಂಜ್ ಆದರೂ ಸಿಗುತ್ತೆ, ಓಕೆ ಮ್ಯಾಮ್ ರೇಂಜ್ ಓಕೆ, ಸಬ್ಸೆಟ್ ಆಫ್ ರಿಯಲ್ ನಂಬರ್ ಸಿಗುತ್ತೆ. ಡೊಮೈನ್ ಕೂಡ ಆಲ್ಸೋ, ಇದ್ರ ಜೊತೆಗೆ ಡೊಮೈನ್ ಕೂಡ ಆರ್ ಅಥವಾ ಒನ್ ಆಫ್ ಇಟ್ಸ್ ಸಬ್ಸೆಟ್ಸ್ ಆದರೆ ದೆನ್ ಇಟ್ ಈಸ್ ಕಾಲ್ಡ್ ರಿಯಲ್ ಫಂಕ್ಷನ್ ಆರ್ ಎಲ್ಸ್ ರಿಯಲ್ ವ್ಯಾಲ್ಯೂಡ್ ಅಂದರೆ ಬರೀ ಎರಡನೇ ಸೆಟ್ ಬಗ್ಗೆ ಮಾತಾಡ್ತೀರಾ. ರಿಯಲ್ ಫಂಕ್ಷನ್ ಅಂದರೆ ಎರಡೂ ಸೆಟ್ ಬಗ್ಗೆ ಮಾತಾಡ್ತೀರಾ, ಸಿಂಪಲ್ ಲ್ಯಾಂಗ್ವೇಜ್. ಓಕೆ, ಸೊ ಇಲ್ಲಿ ಡೊಮೈನು ರೇಂಜ್ ಎರಡೂ ಕೂಡ ರಿಯಲ್ ನಂಬರಿಂದ ಸಬ್ಸೆಟ್ಟು ಅಥವಾ ರಿಯಲ್ ನಂಬರ್ ಆಗಿರುತ್ತವೆ. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಅಂದ್ರೆ ಏನು, ರೇಂಜ್ ಅಷ್ಟೇ, ರಿಯಲ್ ಬಗ್ಗೆ ಡೊಮೈನ್ ಏನು ಬೇಕಿದ್ರೂ ಆಗಬಹುದು. ಈಗ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ ರಿಯಲ್ ನಂಬರ್ಸ್ ಇನ್ ಸಬ್ಸೆಟ್ ತಾನೇ ಎಲ್ಲ ಸೆಟ್ಗಳು, ದೆನ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಗಿವಿಂಗ್ 2 definitions?
Because I hope you have studied complex numbers. Yes or no? ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು ಕಲ್ತಿದ್ದೀರಾ ಫಸ್ಟ್ ಪಿ ಯು ಸಿಯಲ್ಲಿ. ಓಕೆ, ಸೊ therefore there is a chance that the domain can be complex number also. ಸದ್ಯಕ್ಕೆ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಹೈಯರ್ ಸ್ಟಡೀಸ್ ಹೋದ್ರೆ ಅದನ್ನು ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಇಂದ ರಿಯಲ್ ನಂಬರಿಗೆ ಡಿಫೈನ್ ಆಗಿದೆ ಫಂಕ್ಷನ್ ಅಂತ. ಜಸ್ಟ್ ಆಸ್ ಅರ್ಲಿಯರ್ ವಿ ಸ್ಟಡಿಡ್ ಫಂಕ್ಷನ್ ಇಸ್ ಡಿಫೈನ್ ಫ್ರಮ್ ಎ ಟು ಬಿ, ಅದೇ ರೀತಿ ಕಾಂಪ್ಲೆಕ್ಸ್ ನಂಬರ್ ಇಂದ ರಿಯಲ್ ನಂಬರ್, ಕಾಂಪ್ಲೆಕ್ಸ್ ನಂಬರ್ ಇಂದ ನ್ಯಾಚುರಲ್ ನಂಬರ್, ಆ ಥರನೂ ಡಿಫೈನ್ಡ್ ಆಗಿರೋದು ಎಲ್ಲಾದ್ರೂ ನೋಡ್ತೀರಾ. ಅಟ್ ದ್ಯಾಟ್ ಟೈಮ್ ದಟ್ ಈಸ್ ನಾಟ್ ಎ ರಿಯಲ್ ಫಂಕ್ಷನ್, ದಟ್ ಈಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಎನಿಹೌ ದಿಸ್ ಈಸ್ ಆಲ್ಸೋ ಬೇಸಿಕ್ ಅಗೇನ್. ರೈಟ್, ಅದಾದ್ಮೇಲೆ ಇನ್ನೇನು ಕಲ್ತಿದ್ದೀರಾ ಫಸ್ಟ್ ಪಿ ಯು ಸಿಯಲ್ಲಿ? ಟೈಪ್ಸ್ ಕಲ್ತಿದ್ದೀರಾ. ಟೈಪ್ಸಲ್ಲಿ ಏನೇನು ಕಲ್ತಿದ್ದೀರಾ? ಐ ಥಿಂಕ್ ಐಡೆಂಟಿಟಿ ಫಂಕ್ಷನ್ ಫಸ್ಟ್ ಒಂದು ಐಡೆಂಟಿಟಿ ಇದೆ, ಆಮೇಲೆ ಅದು ಯಾವುದೋ ಕಾನ್ಸ್ಟೆಂಟ್ ಬರುತ್ತೆ, ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟ್ ಇನ್ಯಾವುದಿದೆ? ಮಾಡ್ಯುಲಸ್ ಇದೆ. ಇನ್ಯಾವುದಿದೆ? ಸಿಗ್ನಮ್. ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಯೂಸ್ ಟು ಟೆಲ್ ಸಿಂಗಮ್ ಫಂಕ್ಷನ್. ನಾಟ್ ಮೋಸ್ಟ್, ಸಮ್ ಆಫ್ ದ ಸ್ಟೂಡೆಂಟ್ಸ್ ಅವರಿಗೆ ಎಕ್ಸಾಮಲ್ಲಿ ಬರೀರಿ ಅಂದರೆ ಅವ್ರು ಬರೆಯೋದು ಏನಂತಂದರೆ ಸಿಂಗಮ್ ಫಂಕ್ಷನ್. ಅಷ್ಟು ಹೇಳಿರ್ತೀವಿ ಮತ್ತು ಕ್ಲಾಸಲ್ಲಿ. ಎನಿವೇಸ್, so these are the 5 major type you had studied. Besides these you also had studied polynomial function, rational function. I hope so, right? ಅವು ಕೂಡ ಕಲ್ತಿದ್ದೀರಾ. ಸೊ ಐಡೆಂಟಿಟಿ ಫಂಕ್ಷನ್ ಅಂತ ಅಂದರೆ ಏನು ಹೇಳಿ? ಯಾವ ಫಂಕ್ಷನಿಗೆ ನಾವೇನು ಇನ್ಪುಟ್ ಕೊಡ್ತೀವೋ ಔಟ್ಪುಟ್ಟು ಅದೇ ಸಿಗುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್, ಎಲಿಮೆಂಟ್ ಈ ಕಡೆ 1 ಇದೆ ಅಂದರೆ 1 ಹೋಗ್ಬಿಟ್ಟು 1 ಜೊತೆನೇ ಪೇರಿಂಗ್ ಆಗುತ್ತೆ, 2 ಇದೆ ಅಂದರೆ 2 ಪೇರಿಂಗ್ ಆಗುತ್ತೆ, 20 ಇದೆ ಅಂದರೆ 20 ಹತ್ರನೇ ಹೋಗಿ ಪೇರಿಂಗ್ ಆಗುತ್ತೆ. ಅಂಥ ಫಂಕ್ಷನಿಗೆ ಐಡೆಂಟಿಟಿ ಫಂಕ್ಷನ್ ಅಂತೀರ. ಅದನ್ನು ಡಿನೋಟ್ ಮಾಡೋದು ಹೀಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಅರ್ಥ ಆಯ್ತಲ್ಲ? ಇಲ್ಲ ಅಂತ ಜನರಲಿ ನಾವು ಅವಾಗಲೇ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ ಬರ್ತವಲ್ಲ, ಆ ಥರ ಬರೀಬೇಕಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರಿತೀವಿ. ಬಟ್ ಇಲ್ಲಿ ಐಡೆಂಟಿಟಿ ಫಂಕ್ಷನಲ್ಲಿ ಏನಾಗುತ್ತೆ, ಸೇಮ್ ಎಲಿಮೆಂಟಿಗೆ ಪೇರಿಂಗ್ ಆಗ್ತಾ ಇರೋದ್ರಿಂದ ಇನ್ಪುಟ್ ಏನಿದೆಯೋ ಎಫ್ ಆಫ್ 2 ಅಂದರೆ ಇಲ್ಲೂ 2ನೇ ಬರ್ಬೇಕು ಔಟ್ಪುಟ್, ಎಫ್ ಆಫ್ 10 ಅಂದರೆ 10ನೇ ಬರ್ಬೇಕು, ಎಫ್ ಆಫ್ 1 ಮಿಲಿಯನ್ ಅಂದರೆ 1 ಮಿಲಿಯನ್ನೇ ಬರ್ಬೇಕಲ್ಲಿ. ಸೊ ಅದನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಕಲ್ತಿದ್ದೀರಿ. ನೆಕ್ಸ್ಟ್ ಗ್ರಾಫ್ ಹೇಗಿತ್ತು ಹೇಳ್ರಿ? ಆಸ್ ಆಫ್ ಐ ರಿಮೆಂಬರ್, 0 ಇದ್ರೆ 0ನೇ, 1 ಇದ್ರೆ 1ನೇ, 2 ಇದ್ರೆ 2ನೇ. ಸೊ 2, 2, 1, 1, ರೈಟ್. ಸೊ ಗ್ರಾಫ್ ಈಸ್ ಪಾಸಿಂಗ್ ಥ್ರೂ ಆರ್ಜಿನ್. ಐಡೆಂಟಿಟಿ ಫಂಕ್ಷನ್ ಇಂದ ಗ್ರಾಫು ಈ ರೀತಿ ಇತ್ತು. ಓಕೆ, ರೈಟ್. ಕಮಿಂಗ್ ಟು ಕಾನ್ಸ್ಟೆಂಟ್ ಫಂಕ್ಷನ್ಸ್ ಮೀನ್ಸ್ ವಾಟ್? ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ನೀವೇನಾದರೂ ಇನ್ಪುಟ್ ಕೊಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಕೊಡಿ, ಏನಾದರೂ ಕೊಡ್ರಿ, ಔಟ್ಪುಟ್ ಮಾತ್ರ ಒಂದೇ ಒಂದು ಎಲಿಮೆಂಟ್ ಬರುತ್ತೆ, ಯಾವುದೋ ಒಂದು ಎಲಿಮೆಂಟು. ಫಾರ್ ಎಕ್ಸಾಂಪಲ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7 ಅಂತ ಕೊಟ್ಟೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7 ಅಂದರೆ ನಾನು ಇನ್ಪುಟ್ ಏನು ಬೇಕಿದ್ರು ಕೊಡಲಿ, ಆನ್ಸರ್ ಈಸ್ ಆಲ್ವೇಸ್ 7. ಓಕೆ, ಫಾರ್ ಎಕ್ಸಾಂಪಲ್, ಎಫ್ ಆಫ್ 1 ಅಂತಂದರೆ ಆನ್ಸರ್ ಈಸ್ 7, ಎಫ್ ಆಫ್ 2 ಅಂತಂದರೆ ಆನ್ಸರ್ ಈಸ್ 7, ಎಫ್ ಆಫ್ 10 ಅಂದರೆ 7, 100 ಅಂದರೆ 7, 200 ಅಂದ್ರೂ 7. ಎಂಥ ನಂಬರ್ ತೊಗೊಂಡ್ರು ಕೂಡ ಔಟ್ಪುಟ್ ಮಾತ್ರ ಸೇಮ್ ಇರುತ್ತೆ. ಇಟ್ ಈಸ್ ನಾಟ್ ವೇರಿಡ್ ಬೈ ದಿ ವೇರಿಯಸ್ ಇನ್ಪುಟ್ ಯು ಆರ್ ಪುಟ್ಟಿಂಗ್. ಗಾಟ್ ಇಟ್? ಸೊ ಅಲ್ಲಿಗೇನಾಗುತ್ತೆ, ಎಕ್ಸ್ ವೈ ಯು ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ಅಲ್ಲಿಗೇನಾಗುತ್ತೆ? ಸೊ ದಿಸ್ ರಿಮೇನ್ಸ್ ಕಾನ್ಸ್ಟೆಂಟ್. ವಾಟ್ ಇಸ್ ದಿಸ್? 7 ರಿಮೇನ್ಸ್ ಕಾನ್ಸ್ಟೆಂಟ್ ಮೀನ್ಸ್ ವೈ ಕೋಆರ್ಡಿನೇಟ್ ತಾನೇ ಅದು ನಮಗೆ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ, ಎ ಕಾಮ ಬಿ. ಸೊ ವೈ ಕೋಆರ್ಡಿನೇಟ್ ಈಸ್ ಕಾನ್ಸ್ಟೆಂಟ್. ವೈ ಕೋಆರ್ಡಿನೇಟ್ ಸಪೋಸ್ ಇಲ್ಲೆಲ್ಲೋ 7 ಇದೆ ಅಂದರೆ 7, 0 ತಗೊಂಡ್ರು 7, 1 ತಗೊಂಡ್ರು 7, 2 ತಗೊಂಡ್ರು 7, 2, 7, 1, 7 ಈ ರೀತಿ. -1 ತಗೊಂಡ್ರು 7, -2 ತಗೊಂಡ್ರು 7. ಸೊ when you join you will get this graph. This is also studied by you earlier. ಮಾಡ್ಯುಲಸ್ ಫಂಕ್ಷನ್ ಅಂತಂದರೆ ಏನು ಹೇಳಿದ್ದೀನಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ಅಂದ್ರೆ ಏನು? ನೀವು ಇನ್ಪುಟ್ ಏನು ಬೇಕಿದ್ರು ಹಾಕ್ರಿ, ದಟ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಓಕೆ, ದಟ್ಸ್ ವೈ ಐ ಕೀಪ್ ಆನ್ ಟೆಲಿಂಗ್, ಬಿಕಮ್ ಲೈಕ್ ಮಾಡ್ಯುಲಸ್ ಫಂಕ್ಷನ್ ಇನ್ ಯುವರ್ ಪರ್ಸನಲ್ ಲೈಫ್. ಮೀನ್ಸ್ ವಾಟ್? ಯಾರು ಏನಾರ ಇನ್ಪುಟ್ ಹಾಕ್ಲಿ, ವಿ ಆರ್ ಆಲ್ವೇಸ್ ಗಿವಿಂಗ್ ಔಟ್ಪುಟ್ ಆ್ಯಸ್ ಪಾಸಿಟಿವ್. ಗಾಟ್ ಇಟ್? ಈಗ ನೋಡಿ, ಎಕ್ಸ್ ಅಂತ ಹಾಕಿದರೆ ಎಕ್ಸ್ ಆಗಿಯೇ ಬರುತ್ತದು, ಹೌದಲ್ವಾ? ಬಟ್ -x ಹಾಕಿದರೆ ಏನಾಗುತ್ತೆ? ಇನ್ನೂ ಒಂದು -x ಬರಬೇಕಲ್ಲಿ, ಇನ್ನೂ ಒಂದು ಮೈನಸ್ ಬಂದರೆ ಅದು ಮೈನಸ್ ಇಂಟು ಮೈನಸ್ ಹೋಗ್ಬಿಟ್ಟು ಪ್ಲಸ್ ಆಗುತ್ತೆ. ಸೊ x ಲೆಸ್ ದ್ಯಾನ್ 0. ಇದು ಕೂಡ ನೀವು ಆಲ್ರೆಡಿ ಕಲ್ತಿದ್ದೀರಾ, ಹೌದಲ್ವಾ? ಸೊ ಪಾಸಿಟಿವ್ ಇನ್ಪುಟ್ಸ್ ಇದ್ದರೆ ಹಾಗೆ ಬರುತ್ತೆ, ಎಕ್ಸು ಆ ರೀತಿನೇ ಹೊರಗೆ ಬರುತ್ತೆ. ಲೆಸ್ ದ್ಯಾನ್ 0 ಇನ್ಪುಟ್ಸ್ ಇದ್ದರೆ ಪಾಸಿಟಿವ್ ಬರ್ಬೇಕಂದ್ರೆ ಇನ್ನೂ ಒಂದು ಮೈನಸ್ ಮಲ್ಟಿಪ್ಲೈ ಆಗಬೇಕಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ mod x is equal to -x, ಮೈನಸ್ ಇಂಟು ಆ ನಂಬರೇ ನೆಗೆಟಿವ್ ಇದೆ ಅಂತಂದರೆ -7 ಅಂದ್ಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 7. ಗಾಟ್ ಇಟ್? ಸೊ ಈ ರೀತಿ ನೀವು ಬರಿಬೋದು ಅದನ್ನು. ನೆಕ್ಸ್ಟ್, ದಿಸ್ ವಾಸ್ ಒನ್ ಥಿಂಗ್ ಆ್ಯಂಡ್ ಗ್ರಾಫ್ ವರ್ ಆಲ್ವೇಸ್ ದಿ ಅಪ್ಪರ್ ಕರ್ವ್. ಓಕೆ, ಸೊ ನೆಕ್ಸ್ಟ್ ಫಂಕ್ಷನು ಸಿಗ್ನಮ್ ಫಂಕ್ಷನ್ ಕೂಡ ನಾವು ಕಲ್ತಿದ್ದೀವಿ. ಏನು? ವೆನ್ ಎವರ್ ಆಲ್ ದ ಇನ್ಪುಟ್ಸ್, ಓಕೆ, ಇನ್ಪುಟ್ಗಳು
ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಇನ್ಪುಟ್ಗಳಿದ್ದರೆ ಏನಾಗುತ್ತೆ ವ್ಯಾಲ್ಯೂ, ಇಟ್ಸ್ ಆಲ್ವೇಸ್ 1. 0 ಇದ್ದರೆ 0ನೇ ಆಗುತ್ತೆ. ನೆಗೆಟಿವ್ ಇನ್ಪುಟ್ಸ್ ಇದ್ದರೆ -1 ಆಗುತ್ತೆ. ಗ್ರಾಫ್ ಆಲ್ಸೋ ಯು ಅಬ್ಸರ್ವ್ಡ್ ಇಟ್ ವೆರಿ ಕ್ಲಿಯರ್ಲಿ here. Sorry, it should be open circle, then like this, open circle like this. Correct? Yeah, ಇಲ್ಲಿ -1, ಇಲ್ಲಿ 1, ಇದು 0. 0 should also be solid. Solid ಅಂದರೆ ಗೊತ್ತಲ್ಲ, ಸಾಲಿಡ್ ಸರ್ಕಲ್ ಇದ್ದರೆ ಪಾಯಿಂಟ್ ಈಸ್ ಇನ್ಕ್ಲೂಡೆಡ್, ಓಪನ್ ಸರ್ಕಲ್ಸ್ ಇದ್ದರೆ ಪಾಯಿಂಟ್ ಈಸ್ ಎಕ್ಸ್ಕ್ಲೂಡೆಡ್ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಕೊನೆಯದಾಗಿ ನೀವು ಕಲ್ತಿರೋದು ಏನು ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಸಿಂಪಲ್ಲು, ನಿಮಗೆ ಅದನ್ನು ಡಿನೋಟ್ ಮಾಡೋದು ಹೇಗೆ ಅಂದರೆ ಸ್ಟೆಪ್ ಎಕ್ಸ್ ಅಂತ ಓದ್ತೀವಿ, ಈ ರೀತಿ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಇದ್ರದ್ದು ಮೀನಿಂಗ್ ಏನು ಅಂದರೆ ಈ ಎಕ್ಸ್ಗಿಂತ ಲೆಸ್ ದ್ಯಾನು ಅಥವಾ ಈಕ್ವಲ್ ಇರುವಂತಹ ಗ್ರೇಟೆಸ್ಟ್ ಇಂಟೀಜರ್ ಯಾವುದಿದೆ. ಸಿಂಪಲ್, ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗಿವನ್ ವ್ಯಾಲ್ಯೂ. ಇದೇ ಇಂಟೀಜರ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇದನ್ನೇ 5 ಅಂತ ಅಷ್ಟೇ ಕೊಟ್ಟಿದ್ದಾರೆ ಅಂದರೆ ಇಂಟೀಜರೇ ಬರೀಬೇಕು, ಯಾಕೆ ಈಕ್ವಲ್ ಟು ಕೊಟ್ಟಿದ್ದಾರೆ. ಇನ್ ಕೇಸ್ ಇದು 5.9 ಕೊಟ್ಟಿದ್ದಾರೆ, ಸೊ 5.9ಗಿಂತ ಕಮ್ಮಿ ಇರುವಂಥ ಇಂಟೀಜರ್ 5. ಸೊ ಅದು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಲ್ರೆಡಿ. 0 ಇದ್ದರೆ 0ನೇ ಇರುತ್ತೆ. 0 ಇಂದ 1 ಮಧ್ಯದಲ್ಲಿ ಯಾವುದೇ ನಂಬರ್ ಇರಲಿ ಎಲ್ಲದಕ್ಕೂ ಆನ್ಸರ್ 0ನೇ. ಬಟ್ 1 ಬಂದರೆ ಜಂಪ್ ಸೀದಾ 1 ಅಂತ ಅಂದರೆ 1, 1ಗೆ 1, 2ಗೆ 2 ಬರುತ್ತೆ. ಬಟ್ ಇಲ್ಲಿ 1.1ಇಂದ 1.99ವರೆಗೂ ಏನೇ ಇರಲಿ ಎಲ್ಲದಕ್ಕೂ ಆನ್ಸರು 1 ಬರುತ್ತೆ. ರೈಟ್? ಸೊ ಈ ರೀತಿ ಯು ಆರ್ ಗೋಯಿಂಗ್ ಟು ಗೆಟ್. ಆ್ಯಂಡ್ ಸಿನ್ಸ್ ದೇ ಅಪಿಯರ್ ಲೈಕ್ ಸ್ಟೆಪ್ಸ್, ದಿಸ್ ಫಂಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಸ್ಟೆಪ್ ಅಪ್ ಫಂಕ್ಷನ್. ಸ್ಟೆಪ್ ಅಪ್ ಫಂಕ್ಷನ್ ಅಥವಾ ಸ್ಟೆಪ್ ಫಂಕ್ಷನ್. ಮ್ಯಾಮ್ ಸ್ಟೆಪ್ ಅಪ್ ಇದೆ ಅಂದರೆ ಸ್ಟೆಪ್ ಡೌನು ಇದೆಯಾ ಅಂದರೆ ಎಸ್, ಸ್ಟೆಪ್ ಡೌನ್ ಫಂಕ್ಷನ್ ಕೂಡ ಇದೆ. ಬಟ್ ಅದು ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಐ ಥಿಂಕ್ ಸೊ ಇಲ್ಲ. ಕಾಂಪಿಟೇಟಿವ್ ಏನಾದರೂ ಇದ್ದರೆ ನಾನು ನಿಮಗೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿಬಿಟ್ಟು, ಆಯಿತಾ. ಬಟ್ ದಿರ್ ಈಸ್ ಒನ್ ಫಂಕ್ಷನ್ ಸ್ಟೆಪ್ ಡೌನ್ ಫಂಕ್ಷನ್ ಆಲ್ಸೋ. ರೈಟ್? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಫಸ್ಟ್ ಫ್ಯೂ ಬೇಸಿಕ್ಸ್. ಇನ್ನೂ ಒಂದು ಕಲ್ತಿದ್ದೀರಾ. ಏನು ಕಲ್ತಿದ್ದೀರಾ? ಅಡಿಷನ್ ಆಫ್ ಫಂಕ್ಷನ್ಸ್, ಎಫ್ ಪ್ಲಸ್ ಜಿ. ಹೌದಾ? ಸಪೋಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂದ್ಕೊಳ್ಳಿ. ಸೊ ಎಫ್ ಪ್ಲಸ್ ಜಿ ಅಂತಂದರೆ ಸಮ್ ಆಫ್ ಫಂಕ್ಷನ್ಸ್ ಅಂದರೆ ಏನು ಮಾಡ್ತೀರಾ, ಎಲ್ಲದನ್ನು ಆ್ಯಡ್ ಮಾಡ್ತೀರಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 3 ಪ್ಲಸ್ 2 ಅಂದರೆ 5. ಇಷ್ಟೇ. ನೀವೆಲ್ಲ ಆ್ಯಡ್ ಅಂತಂದರೆ ಮತ್ತು ಆಮೇಲೆ ಪ್ಲಸ್ ಸೈನ್ಸ್ ತೆಗೆದುಬಿಟ್ಟು ಎಕ್ಸ್ ಸ್ಕ್ವೇರು ಎಕ್ಸು 5 ಅಷ್ಟೇ ಬರೆದ್ರೆ ಅದು ಮೀನಿಂಗ್ಲೆಸ್ಸು. ಅದು ಕೂಡ ನೆನಪಿರಲಿ. ಎಫ್ ಮೈನಸ್ ಜಿ ಅಂತ ಅಂದರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಫಸ್ಟ್ ಯಾವುದಿದೆ ಅಂತ ನೋಡ್ಕೋಬೇಕು, ಎಫ್. ಅದಕ್ಕೆ ಎಫ್ ಬರೀತಿರೋದು. ಮೈನಸ್ ಬಂತು ಅಂದರೆ ಸ್ವಲ್ಪ ಅಲರ್ಟ್ ಇರಬೇಕು, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ರೈಟ್ ಮೈನಸ್ ಎವ್ರಿವೇರ್. ಅಥವಾ ಇದನ್ನು ಪ್ಲಸ್ ಅಂತಲೇ ಬರೀತೀರಾ. ಫಂಕ್ಷನಲ್ಲಿ ಮೈನಸ್ ಮಾಡಬೇಕು ಅಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಕೂಡ ಮಾಡಬೇಕು. ಎಫ್ ಇಂಟು ಜಿ ಅಂತ ಅಂದ್ರೆ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಆಫ್ ದಿ ಫಂಕ್ಷನ್ಸ್, ಹೌ ವಿಲ್ ಯು ಪ್ರಾಡಕ್ಟ್? ಸೇಮ್ ಲೈಕ್ ಅಲ್ಜಿಬ್ರಾದಲ್ಲಿ ಕಲಿತಿರಲ್ಲ ಪ್ರಾಡಕ್ಟು. ಒಂದು ಎಲಿಮೆಂಟ್ ತೊಗೊತೀರಾ, 2 ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಾ. ಇನ್ನೂ ಒಂದು ಎಲಿಮೆಂಟ್ ತೊಗೊತೀರಾ, ಈ ಇಬ್ಬರು ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್, 3x ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 2 6. ರೈಟ್? ಆ್ಯಂಡ್ ಕೋಶಂಟು ಎಫ್ ಡಿವೈಡೆಡ್ ಬೈ ಜಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3. ದಿರ್ ಇಸ್ ನೋ ನೀಡ್ ಆಫ್ ಸಿಂಪ್ಲಿಫಿಕೇಶನ್ ಮಾಡೋ ನೆಸೆಸಿಟಿ ಏನಿಲ್ಲ ಇಲ್ಲಿ, ಡೈರೆಕ್ಟಾಗಿ ಇಷ್ಟೇ. ದಿಸ್ ಈಸ್ ವಾಟ್ ಯು ಹ್ಯಾಡ್ ಲರ್ನ್ಡ್ ಇನ್ ಯೋರ್ what is that, in your first PUC. These were all the basics that you had learned. Okay, so next coming to second PU topics. ಈಗ ಸೆಕೆಂಡ್ PU ಅಲ್ಲಿ ನಿಮಗೆ ಏನಿದೆ ಅಂದರೆ ಈ ಫಂಕ್ಷನ್ಸ್ ಬೇಸಿಸ್ ಮೇಲೆ, ಲೆಟ್ ಮಿ ಟೇಕ್ ದ ಶೀಟ್ ಫಸ್ಟ್. ಓಕೆ, ಸೊ ಈ ಫಂಕ್ಷನ್ ಬೇಸಿಸ್ ಮೇಲೆ ಅಂದರೆ ಈ ಫಂಕ್ಷನ್ಸ್ ನೀವೇನು ಕಲ್ತಿದ್ದೀರಲ್ಲ ಅದ್ರ ಬೇಸ್ ಮೇಲೆ ಜಸ್ಟ್ ಒಂದೇ ಒಂದು ಟಾಪಿಕ್ ಇದೆ, ದಟ್ ಈಸ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಟೈಪ್ಸ್ ಆಫ್ ಫಂಕ್ಷನ್ಸ್ ಏನೇನಿದ್ದಾವೆ ಅಂತ ಅಂದರೆ ಸಿಂಪಲ್, ಆ್ಯಕ್ಚುಲಿ ಇರೋದು 3-4 ಇದ್ದಾವೆ, ಬಟ್ ನಿಮಗೆ ಸಿಲೆಬಸಲ್ಲಿ 2 ಇರೋದು. ಸೊ ಐ ವಿಲ್ ಜಸ್ಟ್ ಟೆಲ್ ಯು ದೋಸ್ ಆಲ್ಸೋ. ಕಾಂಪಿಟೇಟಿವಲ್ಲಿ ಬರುತ್ತೆ, ನೀವು ಅದನ್ನು ಕಲಿಬೇಕಾದ್ರೆ ಕಲಿತೀರಾ. 1-1 ಆಗಲಿಲ್ಲ ಅಂತ ಅಂದರೆ ಮೆನಿ 1 ಆಗುತ್ತೆ. ಆ್ಯಂಡ್ ಆನ್ ಟು ಆಗಲಿಲ್ಲ ಅಂದರೆ ಇಂಟು. ಅರ್ಥ ಆಯ್ತಲ್ಲ? ನೆಕ್ಸ್ಟು, ಸೊ 1-1 ಅಂದರೆ ಏನು, ಮೆನಿ 1 ಅಂದರೆ ಏನು, ಆನ್ ಟು ಅಂದರೆ ಏನು, ಇಂಟು ಅಂದರೆ ಏನು. ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ನೀವೇನೇನು ಕಲಿತಿದ್ದೀರಾ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 1-1 ಫಂಕ್ಷನ್ ಅಂತ ಅಂದರೆ 1-1 ಫಂಕ್ಷನ್, ಮೆನಿ 1 ಫಂಕ್ಷನ್, ಆನ್ ಟು ಫಂಕ್ಷನ್, ಇಂಟು ಫಂಕ್ಷನ್. ಓಕೆ, ಅದನ್ನು ಡೆಫಿನೇಷನ್ ಹೇಳೋದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ, ನಿಮಗೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ತಾನೇ ನಾವು ಕಲ್ತ್ವಿ, ಓಕೆನಾ. ಈಗ ಕಲ್ತಿರೋ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ ಫಸ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, there is a function f defined from a to b, right?
ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ಬರೀತೀನಿ. ನಿಮಗೆ ಹೇಳಿದ್ದೀನಿ ಮುಂಚೆನೇ, ಇವು ಫಂಕ್ಷನ್ ಆಗುತ್ತೋ ಇಲ್ಲೋ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಬ್ರೈನಲ್ಲಿ ನೀವು ಇಮ್ಯಾಜಿನ್ ಮಾಡಬೇಕು. ಈ ಕಡೆ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ, ಈ ಕಡೆ ಡೇಟ್ ಆಫ್ ಬರ್ತ್ ಇದ್ದಾವೆ. ಡೇಟ್ ಆಫ್ ಬರ್ತ್ ಎಕ್ಸ್ಟ್ರಾ ಉಳ್ಕೊಂಡ್ರೂ ಪರವಾಗಿಲ್ಲ, ಎಲ್ಲವೂ ಡೇಟ್ ಆಫ್ ಬರ್ತ್ ಮ್ಯಾಪಿಂಗ್ ಆದರೂ ಪರವಾಗಿಲ್ಲ. ಬಟ್ ಮೈನು ಹ್ಯೂಮನ್ ಬೀಯಿಂಗ್ಸ್ ಕಡೆಯಿಂದ ಒಬ್ರದ್ದು ಒಂದೇ ಬರ್ತಡೇ ಇರಬೇಕು, ರೈಟ್? ಅದು ನಿಮಗೆ ತಲೆಯಲ್ಲಿ ಬರಬೇಕು. ಸೊ 1 2 3 4 5 6 ಅಂದ್ಕೊಳ್ಳಿ. ಇಲ್ಲಿ ಸಪೋಸ್ ಎಕ್ಸ್ಟ್ರಾ ಉಳ್ಕೊಂಡ್ರೂ ತೊಂದರೆ ಇಲ್ಲ. ಓಕೆ, ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ okay, so this is also one example. 1 2 3 4 5 6. Okay. 4 map to 6 A to B. Okay, this is a function. Next I'm taking one more. ರೈಟ್, ಈಗ ಅಬ್ಸರ್ವ್ ಮಾಡಿ. ಫಸ್ಟು ಇದರಲ್ಲಿ ಯಾವ್ದು ಫಂಕ್ಷನ್ ಆಗುತ್ತೆ ಅನ್ನೋದು ಫಸ್ಟ್ ನೋಡ್ಕೊಂಡ್ಬಿಡೋಣ. ಓಕೆ, ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದನ್ನು ಫಸ್ಟ್ ನೋಡೋಣ. ಫಂಕ್ಷನ್ ಆಗುತ್ತಾ? ಎಸ್, ಎಲ್ಲರಿಗೂ ಬರ್ತಡೇ ಇದ್ದಾವೆ. ಇಲ್ಲಿ ಇಬ್ರಿಗೆ ಸೇಮ್ ಇದೆ, ಬಟ್ ಎಲ್ಲರಿಗೂ ಬರ್ತಡೇ ಇದೆ. ಓಕೆ, ಇಲ್ಲಿ ಇದು ಫಂಕ್ಷನೇ ಆಗಲ್ಲ ನೋಡಿ, 4ಗೆ ಇಮೇಜೇ ಇಲ್ಲ. ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಫಂಕ್ಷನೇ ಆಗಲ್ಲ ಅಂದಮೇಲೆ ಟೈಪ್ಸಿಗಂತೂ ಹೋಗೋದೇ ಇಲ್ಲ ನಾವು, ಅರ್ಥ ಆಯ್ತಲ್ಲ? ಸೊ ಅದನ್ನು ಏನು ಮಾಡ್ತೀರಾ? ಡಿಸ್ಕಾರ್ಡ್ ಮಾಡ್ತೀರಾ. ನೆಕ್ಸ್ಟ್ ಕಮ್ ಟು ದಿಸ್ ಒನ್. ಎಲ್ಲರಿಗೂ ಬರ್ತಡೇ ಇದೆ. ಓಕೆ, ಇಲ್ಲೂ ಅಷ್ಟೇ ಎಲ್ಲರಿಗೂ ಇದೆ. ಈ ಕಡೆ ಡೇಟ್ ಎಕ್ಸ್ಟ್ರಾ ಪರವಾಗಿಲ್ಲ ಉಳ್ಕೊಂಡ್ರು, ರೈಟ್? ಸೊ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಸಿ ಇಯರ್ 1 1 ಅಂತ ಅಂದರೆ ಒಬ್ಬರು ಪರ್ಸನ್ ಒಂದೇ ಬರ್ತಡೇ. ಈ ಕ್ಲಾಸಲ್ಲಿ 4 ಜನ ಎದಳಿಸಿದ್ರೆ 4 ಜನನು 4 ಡಿಫ್ರೆಂಟ್ ಡೇಟ್ ಹೇಳ್ಬೇಕು. ಇಬ್ರದ್ದು ಸೇಮ್ ಇರಬಾರ್ದು ಅಷ್ಟೇ. ನನಗೆ ಎನಿ 2 ಮೆಂಬರ್ಸಿಂದು ಸೇಮ್ ಬರ್ತಡೇ ಇರಬಾರ್ದು. ಅವಾಗ ಏನಂತೀರ ಅದನ್ನು? 1 1 ಮೀನ್ಸ್ 1 ಎಲಿಮೆಂಟ್ 1 ಇಮೇಜ್ ಅಷ್ಟೇ ಇರಬೇಕು. ಅಥವಾ ಓನ್ಲಿ 1 ಪ್ರೀ ಇಮೇಜ್ ಎಕ್ಸಿಸ್ಟ್ ಫಾರ್ ದಿ ಎಲಿಮೆಂಟ್ಸ್ ಇನ್ ದ ಬಿ. ಓನ್ಲಿ 1 ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಅದು ಯಾವುದೇ ಮ್ಯಾಪಿಂಗ್ ಆಗಿರೋ ಇರ್ಬೋದು. ಸೊ 1 ಪರ್ಸನ್ ಒಂದೇ ಬರ್ತಡೇ ಇರಬೇಕು. ಇಲ್ಲಿ ನೋಡಿ, 1 ಇಂದ ಒಂದೇ ಬರ್ತಡೇ, 2 5 3 6. ಅದೇ ಇದು ಹೋಗ್ಬಿಟ್ಟು ಈ ಕಡೆ ಮ್ಯಾಪ್ ಆಗಿದ್ರೆ ಅದು 1 1 ಆಗಲ್ಲ. ಓಕೆನಾ? 1 1 ಅಂದರೆ ಒಂದು ಎಲಿಮೆಂಟಿಗೆ ಒಂದೇ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಆ ಒಂದು ಇಮೇಜಿಗೆ ಒಂದೇ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಅದನ್ನು ನೀವೇನಂತ ಕರಿತೀರಾ? 1 1. ಅರ್ಥ ಆಯ್ತಲ್ಲ? ಸೊ ದಟ್ ಮೀನ್ಸ್ ವಾಟ್? ಇಫ್ ಐ ಆಮ್ ಟೇಕಿಂಗ್ 2 ಎಲಿಮೆಂಟ್ಸ್, x1 x2 2 ಎಲಿಮೆಂಟ್ ತೊಗೊತಿದ್ದೀನಿ. ಆ್ಯಂಡ್ ಅದ್ರದ್ದು ಇಮೇಜಸ್ಸು ಅಂದರೆ f(x1) f(x2) ತೊಗೊತಿದ್ದೀನಿ. x1 x2 ಬೇರೆ ಬೇರೆ ಆದರೆ f(x1) f(x2) ಬೇರೆ ಬೇರೆ ಆಗುತ್ತೆ. ಅಂದರೆ 1 ಮತ್ತು 2 ತೊಗೊಂಡೆ, 2 ಬೇರೆ ಎಲಿಮೆಂಟು. 4 ಮತ್ತು 5 ಬೇರೆ ಬೇರೆ ಎಲಿಮೆಂಟೇ ಬರುತ್ತೆ ನನಗೆ. ಅಟ್ ನೋ ಕೇಸಸ್ f(1) x1 f(x2) ಸಿಗಲ್ಲ ನನಗೆ. ಇವೆರಡೂ ಡಿಫ್ರೆಂಟ್ ಇರಬೇಕು. ದೀಸ್ 2 ಆರ್ ನಾಟ್ ಈಕ್ವಲ್, ದೀಸ್ 2 ಆಲ್ಸೋ ನಾಟ್ ಈಕ್ವಲ್. ಇನ್ ಕೇಸ್ ನಾನು ಇಮೇಜಸ್ f(x1) f(x2) ತಗೊಂಡಪ್ಪ, 2 ಇಮೇಜಸ್ ಸೇಮ್ ತಗೊಂಡೆ ಅಂದರೆ 4 ತಗೊಂಡೆ, ಆದರೆ ಈ ಕಡೆ ಎಲಿಮೆಂಟ್ಸ್ ಬೇರೆ ಬೇರೆ ತಗೊಂಡ್ರೆ ಅಂದರೆ ಅದು ಪಾಸಿಬಲ್ ಆಗಲ್ಲ. ಸೊ ನಾವು ಪ್ರೂಫ್ ಮಾಡಬೇಕಾದ್ರೆ ಇದನ್ನು ಮಾಡ್ತೀವಿ. f(x1) x1 ತಗೊಂಡು x1 x2ನೇ ಆಗುತ್ತೆ ಅಂತ ಪ್ರೂವ್ ಮಾಡ್ತೀವಿ. 1 1 ಪ್ರೂವ್ ಮಾಡೋಕ್ಕೆ. ಅರ್ಥ ಆಯ್ತಲ್ಲ? ಸೊ 1 ಎಲಿಮೆಂಟ್ 1 ಇಮೇಜ್, ದಟ್ಸ್ ಇಟ್. ಇಲ್ಲಿ ಎಕ್ಸ್ಟ್ರಾ ಉಳ್ಕೊಂಡು ತೊಂದರೆ ಇಲ್ಲ, ಅದು ಕೋಡೊಮೈನಿಂದು. ಬಟ್ ಇಲ್ಲಿ ಮಾತ್ರ ಸೇಮ್ ಇರಬೇಕು. ನೆಕ್ಸ್ಟು ಅದಾಗಲಿಲ್ಲ ಅಂದರೆ ಏನಾಗುತ್ತೆ? ಈಗ ಒಬ್ಬರಿಗೆ ಒಂದೇ ಬರ್ತಡೇ, ಎಲ್ಲ 4 ಮೆಂಬರ್ಸಿಗೂ ಬೇರೆ ಬೇರೆ ಬರ್ತಡೇನೇ ಇರಬೇಕು ಅಂತ ಹೇಳಿದೆ. ಇನ್ ಕೇಸ್ ಅದಾಗಲಿಲ್ಲ ಅಂದರೆ ಏನಾಗುತ್ತೆ? ಅದಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಯಾರಾದರೂ ಇಬ್ರದ್ದು ಸೇಮ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದಾ? ಯಾರಾದರೂ ಇಬ್ರದ್ದು ಸೇಮ್ ಬರ್ತಡೇ ಬರ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಸೇಮ್ ಇದೆ ಅಂದರೆ ಏನು? ಒಂದಕ್ಕಿಂತ ಜಾಸ್ತಿ. ಸೊ ಮೆನಿ, ಫಸ್ಟು ಮೆನಿ, ಆಮೇಲೆ 1. ಮೆನಿ ನಂಬರ್ಸ್ ಆರ್ ಗೋಯಿಂಗ್ ಟು ಅಸೋಸಿಯೇಟ್ ಆರ್ ಮ್ಯಾಪ್ ವಿತ್ 1 ಸಿಂಗಲ್ ಇಮೇಜ್. ದಿಸ್ ಈಸ್ ಮೆನಿ 1 ಅಂದರೆ ಏನು? 2 ಎಲಿಮೆಂಟ್ಸ್ ಅಥವಾ ಗ್ರೇಟರ್ ದ್ಯಾನ್ 2 ಎಲಿಮೆಂಟ್ಸು 1 ಇಮೇಜ್, ಸೇಮ್ ಇಮೇಜ್. ಓಕೆನಾ? ಇಲ್ಲ 1 1 1 1 1 1 1 ಎಲಿಮೆಂಟ್ 1 ಇಮೇಜ್, 1 ಎಲಿಮೆಂಟ್ 1 ಇಮೇಜ್, ಅಥವಾ ಮೆನಿ 1. ಅರ್ಥ ಆಯ್ತಲ್ಲ? ನೇಮಲ್ಲೇ ಇದೆ ಮೆನಿ 1. ಈಗ ಇದಂತೂ ಫಂಕ್ಷನ್ ಆಗಲ್ಲ, ಬಿಟ್ಟಾಕ್ಬಿಡಿ. ಆನ್ ಟು ಅಂತ ಅಂದರೆ ಏನು? ಆನ್ ಟು ಅಂದರೆ ಏನು ಗೊತ್ತಾ? ಬಿ ಅಂದರೆ ಕೋಡೊಮೈನ್ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟು. ಈಗ ನೆನಪಿರಲಿ, ಆನ್ ಟು ಇಂಟು ಬಂದಾಗ ಇಲ್ಲಿ
ಇವೆರಡೂ ಕೇಸಸ್ಸಲ್ಲಿ ನಾವು ಗಮನ ಕೊಡೋದು ಸೆಕೆಂಡ್ ಸೆಟ್ ಮೇಲೆ. ಓಕೆ, ಆನ್ ಟು ಅಂತ ಅಂದರೆ ಕೋಡೊಮೈನ್ ಸೆಟ್ಟು. ಓಕೆ, ಸೆಕೆಂಡ್ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಯಿತು ಅಂತ ಅಂದರೆ ನಾವು ಅಂಥ ಫಂಕ್ಷನಿಗೆ ಏನಂತ ಕರಿತೀವಿ, ಆನ್ ಟು. ಅಂದರೆ ಏನು, ನಾನು ಒಂದು 4 ಡೇಟ್ಸ್ ಬರ್ದಿದ್ದೀನಿ ಅಂದರೆ ನಾನು ಇಬ್ರಿಗಾದರೂ ಎದಳಿಸ್ತೀನಿ, 3 ಜನಕ್ಕಾದರೂ ಎದಳಿಸ್ತೀನಿ ಅಂದರೆ ಫಸ್ಟ್ ಸೆಟ್ಟಲ್ಲಿರೋ ಎಲಿಮೆಂಟ್ಸು ಯಾರಿಗಾದರೂ ಇರಲಿ. ಬಟ್ ಆ ಎಲ್ಲ ಡೇಟಿಗೂ ಯಾರ್ದಾದ್ರೂ ಒಬ್ರದ್ದು ಬರ್ತಡೇ ಇರಲೇಬೇಕು. ನಾನು ಒಂದು 5 ಡೇಟ್ ಬರಿತಿದ್ದೀನಿ ಅಂದರೆ ಆ 5 ಡೇಟಿಗೂ ಕ್ಲಾಸಲ್ಲಿರುವಂಥ ಕೆಲವೊಂದು ಸ್ಟೂಡೆಂಟ್ಸದ್ದು ಬರ್ತಡೇ ಇರಲೇಬೇಕು. ಓಕೆ, ಸೊ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಆನ್ ಟು. ಆನ್ ಟು ಮೀನ್ಸ್ ವಾಟ್, ಎವ್ರಿ ಎಲಿಮೆಂಟ್ ಆಫ್ ದಿ ಕೋಡೊಮೈನ್ ಆಸ್ ದ ಪ್ರೀ ಇಮೇಜ್. ಇಲ್ಲಿ ಉಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಉಳ್ಕೊಂತಲ್ಲ ಏನು ತೊಂದರೆ ಆಗಲ್ಲ ಅಂತ ಹೇಳಿದೆ. ಬಟ್ ಆನ್ ಟು ಮಾತಾಡಬೇಕಾದ್ರೆ ಕೋಡೊಮೈನಲ್ಲಿ ಒಂದು ಎಲಿಮೆಂಟು ಫ್ರೀ ಇರಬಾರ್ದು, ಎಲ್ಲದಕ್ಕೂ ಪ್ರೀ ಇಮೇಜಸ್ ಹಿಂದ್ಗಡೆ ಯಾವುದಾದ್ರು ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲೇಬೇಕು, ಅವಾಗ ಅದನ್ನು ಆನ್ ಟು ಅಂತೀರ. ಸೊ ಆನ್ ಟುಗೆ ನಾವು ಕಾಂಪಿಟೇಟಿವ್ ವೈಸ್ ಕಲಿಬೇಕಾದ್ರೆ ಒಂದು ಪಾಯಿಂಟ್ ಏನು ಹೇಳ್ತೀವಿ ಅಂದರೆ ರೇಂಜ್ ಈಸ್ ಈಕ್ವಲ್ ಟು ಕೋಡೊಮೈನ್ ಬರುತ್ತೆ. ಕೋಡೊಮೈನ್ ಸೆಟ್ಟಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟು ಪೇರಿಂಗ್ ಆಗ್ತಿದೆ, ಮ್ಯಾಪಿಂಗ್ ಆಗ್ತಿದೆ, ಎಲ್ಲೋ ಒಂದು ಕಡೆ ಮ್ಯಾಪಿಂಗ್ ಆಗಿದೆ ಅಂತಂದರೆ ರೇಂಜ್ ಸೆಟ್ ನಮಗೆ ರೇಂಜ್ ಅಂದರೆ ಏನು, ಮ್ಯಾಪಿಂಗ್ ಆಗಿರುವಂಥ ನಂಬರ್ಸ್ ತಾನು ನಾವು ಬರೆಯೋದು. ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಯಾವಾಗ ಆಗುತ್ತೋ ಅದನ್ನು ಆನ್ ಟು ಅಂತೀರಾ. ಆ್ಯಂಡ್ ಅದೇ ನಾಟ್ ಈಕ್ವಲ್ ಆಯಿತು ಅಂದರೆ ಇಂಟು ಅಂತೀರಾ, ಸಿಂಪಲ್ ಥಿಂಗ್. ಸೊ ಈಗ ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಎಲ್ಲದಕ್ಕೂ ಪ್ರೀ ಇಮೇಜ್ ಇರಬೇಕು. ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ಎಲಿಮೆಂಟಿಗೆ ಪ್ರೀ ಇಮೇಜ್ ಇರಬಾರ್ದು, ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಉಳ್ಕೊಳ್ಳೇಬೇಕು. ಅವಾಗ ಅಂಥ ಫಂಕ್ಷನಿಗೆ ನಾವೇನಂತಾರೆ, ಇಂಟು. ಓಕೆ, ರೇಂಜ್ ಡೆಫಿನೆಟ್ಲಿ ಅಂದರೆ ಪ್ರಾಪರ್ ಸಬ್ಸೆಟ್ ಆಫ್ ಕೋಡೊಮೈನ್ ಆಗುತ್ತೆ, ಅವಾಗ ಈಕ್ವಲ್ ಬರೆಯೋಂಗಿಲ್ಲ. ಅಥವಾ ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ದಿ ಫಂಕ್ಷನ್ ಎಫ್. ಅರ್ಥ ಆಯ್ತಲ್ಲ? ಸೊ ಇಂಟು ಫಂಕ್ಷನ್, ಆನ್ ಟು ಫಂಕ್ಷನು ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಆನ್ ಟು ಅಂದರೆ ಏನು, ಎಲ್ಲ ಡೇಟ್ಸಿಗೂ ಯಾರ್ದಾದ್ರೂ ಒಬ್ರದ್ದು ಬರ್ತಡೇ ಇರಲೇಬೇಕು. ಇಂಟು ಅಂದರೆ ಏನು, ಯಾವ್ದಾದ್ರು ಒಂದು ಡೇಟು ಎಕ್ಸ್ಟ್ರಾ ಉಳ್ಕೊಳ್ಳೇಬೇಕು, ಆ ಡೇಟಿಗೆ ಯಾರ್ದು ಬರ್ತಡೇ ಇಲ್ಲ ಅಂತ ಹೇಳ್ಕೋಬಹುದು ನಾವು, ಹಂಗಿದ್ರೆ ಇಂಟು ಫಂಕ್ಷನ್ ಆಗುತ್ತೆ. ಬಟ್ ನೆನಪಿರಲಿ, ಟೈಪ್ಸ್ ಮಾತಾಡಬೇಕಂದ್ರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಾಗಿರೋದು ಏನು ಅಂದರೆ ಅದು ಫಸ್ಟ್ ಫಂಕ್ಷನ್ ಆಗಿರಬೇಕು. ಅಂದರೆ ಎಲ್ಲರದು ಬರ್ತಡೇಸ್ ಎಕ್ಸಿಸ್ಟ್ ಆಗಬೇಕು, ಎಲ್ಲ ಕಡೆಯಿಂದ ಯಾರೋ ಹೋಗಿರ್ಬೇಕಿತ್ತು, ಏನಂತಾರೆ ಫಸ್ಟ್ ಸೆಟ್ಟಿಂದ. ಓಕೆ, ಇಫ್ ಎನಿ ಎಲಿಮೆಂಟ್ ಈಸ್ ಲೆಫ್ಟ್ ಓವರ್ ಲೈಕ್ ದಿಸ್ ಇನ್ ದಿ ಫಸ್ಟ್ ಸೆಟ್ ದೆನ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಫಂಕ್ಷನ್ನೇ ಆಗಲ್ಲ ಅಂದರೆ ಟೈಪ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅರ್ಥ ಆಯ್ತಲ್ಲ? ಸೊ ಇಷ್ಟು ನಿಮಗೆ ನೀಟಾಗಿ ಗೊತ್ತಿರಬೇಕು. ಆ್ಯಂಡ್ ಎಸ್, ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಏನಿರುತ್ತೆ, ಯಾವ ಫಂಕ್ಷನ್ನು ಇವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ, 1 1 ಆನ್ ಟು, ಇವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತಲ್ಲ ಅಂಥ ಫಂಕ್ಷನಿಗೆ ಒಂದು ಹೆಸರು ಕರಿತೀವಿ. ಆ್ಯಂಡ್ ದಟ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಹೇಳ್ತಾರೆ. ಬೈಜೆಕ್ಟಿವ್ ಫಂಕ್ಷನ್ ಪ್ರೂವ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಮಾಡ್ತೀರಾ ನೀವು, ಅವಾಗ 1 1 ಪ್ಲಸ್ ಆನ್ ಟು 2 ಆಗುತ್ತೆ ಅಂತ ಪ್ರೂವ್ ಮಾಡಿಬಿಟ್ರೆ ಸಾಕು, ದಟ್ ಈಸ್ ಬೈಜೆಕ್ಟಿವ್ ಅಂತ ಈಸಿಯಾಗಿ ಹೇಳ್ಬೋದು. ಬೈಜೆಕ್ಟಿವ್ ಫಂಕ್ಷನ್ ಯಾವುದನ್ನು ಕರಿತೀರಾ ಅಂದರೆ ದ ಫಂಕ್ಷನ್ ವಿಚ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು. 1 1 ಆನ್ ಟು ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅಂದರೆ ಏನಾಗುತ್ತೆ, ಬೈಜೆಕ್ಟಿವ್ ಆಗುತ್ತೆ. ನೆನಪಿರಲಿ, ಬೈಜೆಕ್ಟಿವ್ ಆಗಬೇಕಂದ್ರೆ ಇದು ಕೂಡ ಅಷ್ಟೇ ಕಾಂಪಿಟೇಟಿವ್ ಪಾಯಿಂಟು. ಬೈಜೆಕ್ಟಿವ್ ಆಗಬೇಕಂದ್ರೆ 1 1 ಆಗಲೇಬೇಕು. 1 1 ಆಗಬೇಕಂದ್ರೆ ಏನು, ಒಂದು ಎಲಿಮೆಂಟ್ ಒಂದು ಇಮೇಜ್ ಆಗಬೇಕು. ಓಕೆ, ಆ್ಯಂಡ್ ಆನ್ ಟುನೂ ಆಗಲೇಬೇಕು. ಆನ್ ಟು ಅಂದ್ರೇನು, ಯಾವುದು ಎಕ್ಸ್ಟ್ರಾ ಉಳಿಯೋಂಗಿಲ್ಲ. ಹಂಗಂದ್ರೆ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಬೈಜೆಕ್ಟಿವ್ ಆಗಬೇಕು ಅಂತ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಫಸ್ಟ್ ಸೆಟ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ನೆನಪಿರಲಿ. ಓಕೆ, ಬೈಜೆಕ್ಟಿವ್ ಕಂಡೀಷನಿಗೆ ಆಪ್ಷನ್ಸ್ ಕೊಡ್ತಾರೆ. ಹೌ ಕ್ಯಾನ್ ಯು ಸೇ, ವಾಟ್ಸ್ ದ ಕಂಡೀಷನ್ ಫಾರ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕೊಟ್ಟು ಎನ್ ಆಫ್ ಎ ಗ್ರೇಟರ್ ದ್ಯಾನ್ ಎನ್ ಆಫ್ ಬಿ, ಎನ್ ಆಫ್ ಬಿ ಗ್ರೇಟರ್ ದ್ಯಾನ್ ಎನ್ ಆಫ್ ಎ, ಅಥವಾ ಎನ್ ಆಫ್ ಎ ನಾಟ್ ಈಕ್ವಲ್ ಟು ಎನ್ ಆಫ್ ಬಿ, ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಬಿ ಅಂದರೆ ಈಕ್ವಲ್ಲೇ ಆಗಿರ್ಬೇಕು. ಯಾಕೆ, 1 1 ಆಗಬೇಕು, ಆನ್ ಟು ಆಗಬೇಕು. 1 1 ಅಂದರೆ ಒಂದು ಎಲಿಮೆಂಟ್ ಒಂದೇ ಇಮೇಜು ಪೇರಿಂಗ್ ಆಗಬೇಕಾಗಿರೋದು. ಆನ್ ಟು ಅಂದರೆ ಒಂದು ಈ ಕಡೆ ಉಳ್ಕೊಳಂಗೆ ಇಲ್ಲ ಅಂದಮೇಲೆ ಎಕ್ಸ್ಟ್ರಾ ಬರೆಯೋಂಗೆ ಇಲ್ಲಲ್ಲ. ದೆನ್ ಬೋತ್ ದ ಸೆಟ್ಸ್ ಮಸ್ಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ನೆನಪಿರಲಿ ಇದೊಂದು. ನೆಕ್ಸ್ಟ್ 1 1 ಹೇಳಬೇಕಾದ್ರೆ ಕಾಂಪಿಟೇಟಿವ್ ಪಾಯಿಂಟ್ ಏನು ಕಲಿತೀರಾ, ಸಪೋಸ್ ಫಸ್ಟ್ ಸೆಟ್ಟಲ್ಲಿ ಎಮ್ ಎಲಿಮೆಂಟ್ಸ್ ಇದ್ದಾವೆ ಅಂತ ನಾವು ಜನರಲ್ ಆಗಿ ತೊಗೊತೀವಿ. ಓಕೆ, ಸೊ ಫಸ್ಟ್ ಸೆಟ್ಟಲ್ಲಿ ಎಮ್ ಎಲಿಮೆಂಟ್ಸು, ಸೆಕೆಂಡಲ್ಲಿ ಎನ್ ಇದ್ದಾವೆ, ಅಥವಾ ಬಿಟ್ಟಾಕಿ, ಹಂಗೆ ಡೈರೆಕ್ಟಾಗಿ ಹೇಳೋಣ. 1 1 ಆಗಬೇಕು ಅಂದರೆ ಏನಾಗಿರಬೇಕು, ಡೆಫಿನೆಟ್ಲಿ ಸೆಕೆಂಡ್ ಸೆಟ್ಟಲ್ಲಿ ಎಲಿಮೆಂಟ್ಸು ಫಸ್ಟ್ ಸೆಟ್ಟಲ್ಲಿ ಎಷ್ಟಿದಾವೋ ಅಷ್ಟಾದರೂ ಮಿನಿಮಮ್ ಇರಲೇಬೇಕು ನಮಗೆ, ಹೌದಾ? ಸೊ ದಟ್ ಮೀನ್ಸ್ 1 1 ಆಗಬೇಕು ಅಂತ ಅಂದರೆ ಸೆಕೆಂಡ್ ಸೆಟ್ಟಲ್ಲಿ ಎಲಿಮೆಂಟ್ಸು ಇಲ್ಲ ಫಸ್ಟ್ ಸೆಟ್ಟಲ್ಲಿ ಇರೋ ಅಷ್ಟು ಇರಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ ಕಮ್ಮಿ ಅಂತೂ ಇರೋಂಗೇ ಇಲ್ಲ. ನೆನಪಿರಲಿ. ಓಕೆ, ಸೊ ಎನ್ ಆಫ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಆಫ್ ಎ. ಈ ಕಾಂಪಿಟೇಟಿವ್ ಸಿನಾಪ್ಸಿಸ್ ಹೇಳಬೇಕಾದ್ರೆ ಮತ್ತೆ ಹೇಳ್ತೀನಿ ಬೇಕಿದ್ರೆ, ಬಟ್ ಸ್ಟಿಲ್ ಅಂದರೂ ನೆನ್ಪಿಟ್ಕೊಳ್ಳಿ ಸ್ವಲ್ಪ, ಬಿಕಾಸ್ ಕಾಂಪಿಟೇಟಿವ್ ವಿಲ್ ಬಿ ವೆರಿ ಮಚ್ ಡಿಲೇಡ್. ಆಸ್ ಆಫ್ ನೌ ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಸೊ ತುಂಬ ವರ್ಕ್ ಇದ್ದಾವೆ, ಸೊ ಇಟ್ ವಿಲ್ ಗೆಟ್ ಡಿಲೇಡ್ ಎನಿವೇಸ್. ದಟ್ಸ್ ದ ರೀಸನ್ ಅಟ್ಲೀಸ್ಟ್ ಕೆಲವೊಂದು ಪಾಯಿಂಟ್ಸ್ ಆದರೂ ಬೋರ್ಡ್ ಲೆವೆಲ್ ಕಲಿಬೇಕಾದ್ರೇ ಕಲ್ತ್ಬಿಟ್ರಿ. ಸೊ 1 1
ಆಗಬೇಕು ಅಂದರೆ ಸೆಕೆಂಡ್ ಸೆಟ್ಟಲ್ಲಿ ಎಲಿಮೆಂಟ್ಸು ಫಸ್ಟ್ ಸೆಟ್ಟಲ್ಲಿ ಇರೋದಕ್ಕೆ ಈಕ್ವಲ್ ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇರಬಹುದು. ಓಕೆ, ಆನ್ ಟು ಆಗಬೇಕು ಅಂತಂದರೆ ಏನಾಗಿರಬೇಕು, ಆನ್ ಟು ಆಗಿರಬೇಕು ಅಂತಂದರೆ ನಾನು ಏನು ಹೇಳಿದೆ, ಸೆಕೆಂಡ್ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಉಳ್ಕೋಬಾರ್ದು ಅಂತ ಹೇಳಿದೆ ತಾನೆ, ಎಸ್ ಆರ್ ನೋ. ಸೊ ದಟ್ ಮೀನ್ಸ್ ವಾಟ್, ಫಸ್ಟ್ ಸೆಟ್ಟಲ್ಲಿ ಮಿನಿಮಮ್ ಇಲ್ಲಿ ಎಷ್ಟಿದಾವೋ ಅಷ್ಟಾದರೂ ಮಿನಿಮಮ್ ಇರಲೇಬೇಕಾ? ಯಾಕಂದರೆ ಒಬ್ಬರು ಪರ್ಸನ್ನಿಂದು ಸೇಮ್ ಅಂತೂ ಹೇಳಕ್ಕೆ ಬರೋದಿಲ್ಲ ನನಗೆ. ಫಾರ್ ಎಕ್ಸಾಂಪಲ್ ಹಿಯರ್ ಯೂಸ್ ಟೇಕ್ ದ ಎಕ್ಸಾಂಪಲ್, ಇದು ಆನ್ ಟು ಆಗೋಕ್ಕೆ ಸಾಧ್ಯ ಇದೆಯಾ? ಸಪೋಸ್ ನಾನು 1 ಇಲ್ಲಿ ಪೇರ್ ಮಾಡಿದೆ, ಇದನ್ನು ಇಲ್ಲೆಲ್ಲೋ ಪೇರ್ ಮಾಡಿದೆ, ಇದನ್ನು ಇಲ್ಲೆಲ್ಲೋ ಪೇರ್ ಮಾಡಿದೆ, ಇದನ್ನು ಎಲ್ಲಿ ಪೇರಿಂಗ್ ಮಾಡ್ತೀರಾ? ಪೇರಿಂಗ್ ಮಾಡೋಕ್ಕೆ ಏನಾಗಬೇಕು ಮತ್ತೆ? ನಾಟ್ ಪಾಸಿಬಲ್, ರೈಟ್? ಎಸ್ ಆರ್ ನೋ? ಎಸ್ ಆರ್ ನೋ? ಸಾರಿ, ಇದನ್ನು ಪೇರಿಂಗ್ ಮಾಡ್ಬೋದು ನಾನು ಇಲ್ಲೆಲ್ಲಾದರೂ, ಬಟ್ ಅದೇ ನಾನು ನಂಬರ್ ಆಫ್ ಎಲಿಮೆಂಟ್ಸೇ ಕಮ್ಮಿ ಬರೀತೀನಿ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇದು ತುಂಬ ಕಚ್ಚಿ ಆಗಿಬಿಟ್ಟಿದೆ. ಜಸ್ಟ್ ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಹಿಯರ್. ಸಪೋಸ್ ನಾನೊಂದು ಸೆಟ್ ತಗೊಂತೀನಪ್ಪ, 1 2, ಇಲ್ಲಿ ತಗೊಂತೀನಿ 3 4 5, ಇದು ಪೇರಿಂಗ್ ಮಾಡೋದ್ನಪ್ಪ. ಈ ಎಲಿಮೆಂಟಿಗೆ ಪ್ರೀ ಇಮೇಜ್ ಎಲ್ಲಿದೆ? ಆನ್ ಟು ಆಗಬೇಕಂದ್ರೆ ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಇರಬೇಕು, ಎಸ್ ಆರ್ ನೋ? ಸೊ ದಟ್ ಮೀನ್ಸ್ ವಾಟ್, ನಾನು ಎ ಇಂದ ಬಿ ಸೆಟ್ ಫಂಕ್ಷನ್ ಡಿಫೈನ್ ಮಾಡಿದ್ದೀನಿ ಅಂದರೆ ಆ ಫಂಕ್ಷನ್ನು ಆನ್ ಟು ಆಗಬೇಕು ಅಂತ ಅಂದರೆ ಇಂಪಾರ್ಟೆಂಟ್ ಒಂದು ಕಂಡೀಷನ್ ಏನಂದರೆ, ಫಸ್ಟ್ ಸೆಟ್ಟಲ್ಲಿ ಎಲಿಮೆಂಟ್ಸು ಮಿನಿಮಮ್ ಎಷ್ಟಿರಬೇಕು, ಬಿ ಅಲ್ಲಿ ಎಷ್ಟಿದೆ ಅಷ್ಟಾದರೂ ಇರಲೇಬೇಕು. ಅರ್ಥ ಆಯ್ತಲ್ಲ? ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಜಾಸ್ತಿ ಇದ್ದರೆ ಏನು ಮಾಡ್ತೀರಿ, ಸಪೋಸ್ ಇಲ್ಲಿ 4, അങ്ങനെ 2 ಹೋಗಿ 1ಕ್ಕೆ ಪೇರಿಂಗ್ ಮಾಡಿರ್ಬೇಕಿದ್ರೆ ತೊಂದರೆ ಇಲ್ಲ. ಬಟ್ ಕಮ್ಮಿ ಇರೋಂಗಿಲ್ಲ, ಕಮ್ಮಿ ಇದ್ದರೆ ಏನಾಗುತ್ತೆ, ಚಾನ್ಸೇ ಇಲ್ಲ. ಈಗ 2ನ ಮತ್ತೆ 5 ಕಡೆ ಪೇರಿಂಗ್ ಮಾಡೋಕ್ಕಾಗಂದ್ರೆ ಸೆಕೆಂಡ್ ಪರ್ಸನ್ ಈಸ್ ಹ್ಯಾವಿಂಗ್ ಬರ್ತಡೇ ಆನ್ 4th and 5th, ನಾಟ್ ಪಾಸಿಬಲ್, ಕರೆಕ್ಟ್? ಸೊ ಹಾಗಾಗಿ ದಿಸ್ ಇಸ್ ದ ಕಂಡೀಷನ್. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್, ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ಟ್ಯಾಬ್ಲರ್ ಫಾರ್ಮಲ್ಲಿ ಬೇಕಿದ್ರೆ ನೋಟ್ಸ್ ಬರೀತೀರಾ ಅಂತ ಅಂದರೆ ಈ ಥರ ನೋಟ್ ಮಾಡಿಕೊಂಡು ಬರೀರಿ. 1 1 ಆಗಬೇಕು ಅಂತ ಅಂದರೆ ಎರಡನೇ ಸೆಟ್ಟಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇದ್ದರೂ ತೊಂದರೆ ಇಲ್ಲ. ಆನ್ ಟು ಆಗಬೇಕಂದ್ರೆ ಫಸ್ಟ್ ಸೆಟ್ಟಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇರಲೇಬೇಕು. ಬೈಜೆಕ್ಟಿವ್ ಆಗಬೇಕು ಅಂತ ಅಂದರೆ ಜಸ್ಟ್ ಲೈಕ್ ಎ ಲೆಸ್ ಸೆಟ್ಸ್ ನಾವು ಹೇಳ್ತೀವಿ ನೋಡಿ, ಎ ಇಸ್ ಈಕ್ವಲ್ ಟು ಬಿ. ಈಕ್ವಲ್ ಸೆಟ್ಸ್ ಯಾವಾಗ? ಐದರ್ ಎ ಇಸ್ ಸಬ್ಸೆಟ್ ಆಫ್ ಬಿ ಆರ್ ಬಿ ಇಸ್ ಸಬ್ಸೆಟ್ ಆಫ್ ಎ. ಸಾರಿ, ಐದರ್ ಅಲ್ಲ, ಎರಡು. ಇಫ್ ಎ ಇಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ಸಬ್ಸೆಟ್ ಆಫ್ ಎ, ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ಎ ಇಸ್ ಈಕ್ವಲ್ ಟು ಬಿ. ಸೊ ಆ ಥರನೇ ಈ ಕಂಡೀಷನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ವಿತ್ ದ ವ್ಯೂ ಆಫ್ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ರೈಟ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಐ ಗೆಸ್ ಇನ್ಯಾವುದು ಟಾಪಿಕ್ ಇಲ್ಲ ಇದರಲ್ಲಿ. ವೇಟ್ ಎ ಮಿನಿಟ್, ಲೆಟ್ ಮಿ ಚೆಕ್ ಇಟ್ ಔಟ್. ರೈಟ್. ಸೊ ನಿಮ್ಮ ಟೈಪ್ಸ್ ಆಫ್ ಫಂಕ್ಷನ್ಸ್ ಟಾಪಿಕಲ್ಲಿ ಇಷ್ಟೇ ಇರೋದು ನಿಮಗೆ, ಇನ್ನು ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಆ್ಯಸ್ ಆಫ್ ಎಷ್ಟು ಸಿಂಪಲ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು ಅಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ ಕೇಸ್ ಅಂದರೂ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಮತ್ತೆ ವಾಚ್ ಮಾಡಿ. ಓಕೆ, ನೀವು ಮತ್ತೊಮ್ಮೆ ವಾಚ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಐಡಿಯಾಸ್ ಸಿಗುತ್ತೆ. ಓಕೆ, ನಾನು ಹೇಳ್ತಿರೋದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ವಾಚ್ ಮಾಡಿ. ಆ್ಯಂಡ್ ಅದು ಫಾಸ್ಟ್ ಅನಿಸಿದರೆ ಸ್ಲೋ ಮಾಡ್ಕೊಂಡು ವಾಚ್ ಮಾಡಿ, ಸ್ಲೋ ಅನಿಸಿದರೆ ಫಾಸ್ಟ್ ಮಾಡ್ಕೊಂಡು ವಾಚ್ ಮಾಡಿ. ಸ್ಪೀಡ್ ಕಂಟ್ರೋಲು ಯೂಟ್ಯೂಬಲ್ಲಿ ಆಪ್ಷನ್ ಅವೈಲೇಬಲ್ ಇದೆ ತಾನೇ, ರೈಟ್? ಪ್ಲೇಬ್ಯಾಕ್ ಸ್ಪೀಡ್ ಅಂತೇಳಿ ಆಪ್ಷನ್ ಅವೈಲೇಬಲ್ ಇರುತ್ತೆ. ನೀವಾಗಿ ಅದನ್ನು ಡಿಸೈಡ್ ಮಾಡ್ಬೋದು ಅಟ್ ವಾಟ್ ಸ್ಪೀಡ್ ಯು ವಾಂಟ್ ಟು ವಾಚ್ ದ ಲೆಕ್ಚರ್. ಕೆಲವರಿಗೆ ಏನಾಗುತ್ತೆ ಅಂತಂದರೆ ನಾನು ಮಾಡ್ತಿರೋದು ತುಂಬ ಸ್ಪೀಡ್ ಅನ್ನಿಸ್ತಿದೆ, ಕೆಲವರಿಗೆ ತುಂಬ ಸ್ಲೋ ಅನ್ನಿಸ್ತಿದೆ. ಸೊ ಐ ಕೆನಾಟ್ ಕಾಂಪ್ರಮೈಸ್ ವಿತ್ ಬೋತ್ ದ ಪೀಪಲ್. I cannot satisfy both the people, right? You have to adjust the speed according to yourself, right? And ಇನ್ನೇನಾರ ಕರೆಕ್ಷನ್ಸ್ ಇದ್ದರೆ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಕಂಪಲ್ಸರಿಲಿ ನೀವು ಕಾಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಶೇರ್ ಆದರೂ ಮಾಡಲೇಬೇಕು ನೀವು. ಎಸ್ಪೆಷಲಿ ದೋಸ್ ಸ್ಟೂಡೆಂಟ್ಸ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಡಲ್, ಹೂ ಡು ನಾಟ್ ಹ್ಯಾವ್ ದ ಕರೇಜ್ ಟು ಗೋ ಆ್ಯಂಡ್ ಆಸ್ಕ್ ಟು ದ ಟೀಚರ್ ದ ಡೌಟ್ಸ್. ಓಕೆ, ಅಂಥ ಸ್ಟೂಡೆಂಟ್ಸಿಗೆ ಹಾರ್ಟ್ಲಿ ವೆಲ್ಕಮ್ ಇನ್ ದ ಕಾಮೆಂಟ್ ಸೆಕ್ಷನ್. ನೀವು ಕಾಮೆಂಟಲ್ಲಿ ಎಂಥ ಸಿಲ್ಲಿ ಡೌಟ್ ಆದರೂ ಇರಲಿ, ಮ್ಯಾಮ್ ಮೈನಸ್ ಹೆಂಗೆ ಬಂತು, ಮ್ಯಾಮ್ ಪ್ಲಸ್ ಹೆಂಗೆ ಬಂತು, ಎಂಥ ಸಿಲ್ಲಿ ಡೌಟ್ ಇದ್ರೂ ಹೇಳಿ. ಇಲ್ಲಿ ನಿಮ್ಮನ್ನು ಯಾರೂ ಜಡ್ಜ್ ಮಾಡಲ್ಲ, ಅರ್ಥ ಆಯ್ತಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೇಮ್ ಬಿಟ್ಟರೆ ಏನೇನೂ ಬರಲ್ಲ. ಆ ನೇಮ್ ಇರೋರು ಪರ್ಸನ್ ಎಷ್ಟೊಂದು ಜನ ಇದ್ದಾರೆ. ಸೊ ನೀವು ಯಾರು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ, ರೈಟ್? ಸೊ ದ್ಯಾಟ್ಸ್ ವೈ ಯು ಕ್ಯಾನ್ ಹಂಗಂತ ರಾಂಗ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಿಲ್ಲ ನಾನು. ವಾಟ್ ಎವರ್ ಡೌಟ್ಸ್ ಆರ್ ದೇರ್ ವಿತೌಟ್ ಎನಿ ಫಿಯರ್ ಟ್ರೈ ಟು ಆಸ್ಕ್. ಓಕೆ, ಆ್ಯಂಡ್ ಕೆಲವೊಮ್ಮೆ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಂತೂ ಥಿಯರಿ ಇದೆ, ಥಿಯರಿಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ಲಸ್ಸು ಮೈನಸ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಆ ಥರನೂ ಏನಾದರೂ ನಿಮಗೆ ಕಂಡು ಬಂದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ದಟ್ ಬೇರೆ ಸ್ಟೂಡೆಂಟ್ಸಿಗೂ ಅದು ಕಂಡು ಬಂದಾಗ ಕಾಮೆಂಟ್ಸಲ್ಲಿ ಹುಡುಕ್ತಾರೆ, ಯಾರಾದರೂ ಇನ್ನೊಬ್ರು ಹೇಳಿದ್ದಾರೆ ಅಂದರೆ ಎಸ್, ಆ್ಯಂಡ್ ಅಲ್ಲಿ ನಾನು ರಿಪ್ಲೈ ಕೊಟ್ಟಿರ್ತೀನಿ ಡೆಫಿನೆಟ್ಲಿ. ಓಕೆ, ಸೊ ದೋಸ್ ಹೂ ಐಡೆಂಟಿಫೈ ದ ಮಿಸ್ಟೇಕ್ಸ್ ಆ್ಯಂಡ್ ದೋಸ್ ಹೂ ಆಸ್ಕ್ ದ ಡೌಟ್ಸ್, ಐ ವಿಲ್ ಡೆಫಿನೆಟ್ಲಿ ಗಿವ್ ಹಾರ್ಟ್ ಸಿಂಬಲ್ ಟು ದೋಸ್ ಪೀಪಲ್, ರೈಟ್? ಅವಾಗ ಏನಾಗುತ್ತೆ, ಅದು ಏನಾಗುತ್ತೆ, ಐಡೆಂಟಿಫೈ ಆಗುತ್ತೆ. ಹಂಗಂತ ಬೇರೆಯವ್ರು ಯಾರು ಜಸ್ಟ್ ಮ್ಯಾಮ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಅಂತ ಎಲ್ಲ ಹೇಳ್ತಿರಲ್ಲ, ಅವರಿಗೆ ಹಾರ್ಟ್ ಸಿಂಬಲ್ ಕೊಡಲ್ಲ ಅಂತ ಆ ಥರ ಏನಿಲ್ಲ. ಅದೇನು ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಷ್ಟೇ. ಡೌಟ್ಸ್ ಕೇಳಿದ್ದಾರೆ ಅನ್ನೋದು ಹೈಲೈಟ್ ಆಗುತ್ತೆ ಅಲ್ಲಿ ಹಾರ್ಟ್ ಸಿಂಬಲ್ ಇದ್ದರೆ.
ಕರೆಕ್ಟಾ? ಸೊ ಹಾಗಾಗಿ ಅದಕ್ಕೆ ಏನು ಮಾಡಿ, ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಒಪಿನಿಯನ್ಸ್ ಆಗಿರಲಿ, ಏನೇ ಇರಲಿ, ಅಥವಾ ಮಿಸ್ಟೇಕ್ಸ್ ಕಂಡುಬಂತ, ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದೆಯಾ, ಮ್ಯಾಮ್ ಇಲ್ಲ ಹಿಂಗಲ್ಲ ಹಿಂಗೆ ಮಾಡಿ, ಹಿಂಗಲ್ಲ ಹಂಗೆ ಮಾಡಿ, ಅಥವಾ ಮ್ಯಾಮ್ ಸ್ಲೋ ಆಗಿ ಮಾಡಿ, ಅಥವಾ ಬರೀ ಇಂಗ್ಲೀಷಾಗಿ ಮಾಡಿ, ಬರೀ ಕನ್ನಡದಾಗ ಮಾಡಿ. ಸೊ ವಾಟ್ ಎವರ್ ಇಸ್ ದೇರ್, ಯು ಲೆಟ್ ಮಿ ನೋ. ಇಫ್ ಇಟ್ ಈಸ್ ಇನ್ ಮೈ ಪಾರ್ಟ್ ಟು ಕರೆಕ್ಟ್, ಐ ವಿಲ್ ಡೆಫಿನೆಟ್ಲಿ ಕರೆಕ್ಟ್. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಕರೆಕ್ಟ್, ಐ ಸಿನ್ಸಿಯರ್ಲಿ ಅಪೋಲೋಜೈಸ್ ಫಾರ್ ದ್ಯಾಟ್. ಓಕೆ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ನಾಟ್ ಗಾಡ್. ಐ ಕೆನಾಟ್ ಬಿ ಪರ್ಫೆಕ್ಟ್, ರೈಟ್? ಎನಿವೇಸ್, ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಲೆಕ್ಚರ್. ಏನಂತಾರೆ ಅದನ್ನು, ಎಕ್ಸಸೈಸ್ ಪ್ರಾಬ್ಲಮ್ಸ್. ದೆನ್ ಕ್ಯಾನ್ ರ್ಯಾಪ್ ಅಪ್ ದಿಸ್ ಚಾಪ್ಟರ್. ಇನ್ನೂ ಅದ್ರ ಮುಂದೆ ಇನ್ನೂ ಕಾನ್ಸೆಪ್ಟ್ಸ್ ಇದ್ದಾವೆ, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಟೈಮ್ ಆದರೆ ಅದನ್ನು ಮಾಡ್ತೀನಿ, ಯಾಕೆಂದರೆ ನೀವು ಇಲ್ಲಿ ಇಗ್ನೋರ್ ಮಾಡ್ಬೋದು, ಜಸ್ಟ್ ಲೈಕ್ ನಾನು ಯಾವುದರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಹೇಳಿದ್ದೆ ಅದೇ ಥರ ಇಲ್ಲಿ ಇಗ್ನೋರ್ ಮಾಡ್ಬೋದು. ಬಟ್ ಹೈಯರ್ ಸ್ಟಡೀಸಲ್ಲಿ ಆ ಕಾನ್ಸೆಪ್ಟ್ಗಳು ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಬೋರ್ಡ್ ಲೆವೆಲಲ್ಲಿ ಡಿಲೀಟ್ ಆಗಿದ್ದಾವೆ ಅಷ್ಟೇ. ಎನಿವೇಸ್, ಲೆಟ್ಸ್ ನಾಟ್ ಹ್ಯಾವ್ ಟು ಮಚ್ ಆಫ್ ಟಾಕಿಂಗ್. So that's all for today. Thank you so much. God bless you.